ಓಂ ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸತ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮತ್ಕುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚಯೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನುಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತೆ ಅಷ್ಟಮಸ್ಕಂದಾಂತರಕಥಾ ಪ್ರಾರಂಭೆ ಚತೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಸಮುದ್ರ ಮಂಥನದ ಅಂಗವಾಗಿ ಪರಮಾತ್ಮ ಧನ್ವಂತರಿ ರೂಪದಿಂದ ಅವತರಿಸಿ ಅವರು ಅಸುರರು ತನ್ನ ಕೈಯಿಂದ ಅಮೃತ ಕಲಶ ತೆಗೆದುಕೊಂಡರು ಸುಮ್ಮನೆ ಬಿಟ್ಟು ನಂತರ ಮೋಹಿನಿ ಅವತಾರದಿಂದ ಅವರನ್ನು ಮೋಹಿಸಿ ಅವರಿಗೆ ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟಿರತಕ್ಕಂಥ ಸಂದರ್ಭವನ್ನು ನಾವು ಕೇಳಿದ್ದೇವೆ. ಈಗ ಯುವಕರಿಗೆ ಹೇಳಿದರೆ ಹಳೆ ಕಥೆ ನಾವು ತೆಗೆದುಕೊಂಡು ಏನು ಮಾಡಬೇಕು ಅಂತೇಳಿ. ಆದರೆ
ಭಾಗವತ, ಮಹಾಭಾರತ, ರಾಮಾಯಣಾದಿ ಅಷ್ಟೇ ಅಲ್ಲ, ಅನೇಕ ಪುರಾಣಗಳ ಕಥೆಗಳೆಲ್ಲವೂ ಕೂಡ, ವಿಶೇಷವಾಗಿ ಮಹಾಭಾರತ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅರ್ಥವನ್ನು ಇಟ್ಟುಕೊಂಡೇ ಪ್ರತಿಯೊಂದು ಕಥೆಗಳು ಇರ್ತವೆ. ಅದರ ರಹಸ್ಯವನ್ನು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಸಮುದ್ರ ಮಂಥನದ ಏನು ಘಟನೆ ಇದೆ, ಈ ಘಟನೆ ನಮ್ಮ ಜೀವನದ ಆತ್ಮಕಥೆ, ಮನುಷ್ಯನ ಆತ್ಮಕಥೆ. ಸಾಮಾನ್ಯ ಮನುಷ್ಯ ಅಥವಾ ಜನರಲ್ ಅಲ್ಲ, ಒಬ್ಬ ಸಾಧಕನ ಆತ್ಮಕಥೆ. ಸಾಧಕ ಯಾವ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ, ಆದರೂ ಎದುರಿಸುತ್ತಾ ಹೇಗೆ ಸಫಲತೆಯನ್ನು ಪಡೀತಾನೆ, ಆದರೆ ಆ ರೀತಿಯಾದ ಸಾಧಕನಾಗದೇ ಇದ್ದರೆ ಹೇಗೆ ಅಮೃತವನ್ನು ಕಳೆದುಕೊಳ್ತಾನೆ ಅನ್ನುವ ಕಥೆ ಈ ಸಮುದ್ರ ಮಂಥನದ ಕಥೆ. ಅದನ್ನು ಸ್ವಲ್ಪ ನಾವು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಕಥೆ ಪ್ರಾರಂಭವಾಗ್ತದೆ. ಅಸುರರ ಸಂಖ್ಯೆ ಹೆಚ್ಚು, ದೇವತೆಗಳ ಸಂಖ್ಯೆ ಕಡಿಮೆ. ತಮೋಗುಣದ ಉನ್ನಹದ ಸಂದರ್ಭದಲ್ಲಿ ದೇವತೆಗಳು ಸೋಲ್ತಾರೆ. ಸೋಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಭಾಳ ಚಿಂತಾಕ್ರಾಂತರಾಗಿರ್ತಾರೆ. ಅಷ್ಟರಲ್ಲಿ ಹುಣ್ಣಿನ ಮೇಲೆಯೇ ಬರೆ ಅಂತ ತಿಳ್ಕೊಂಡಂಥೇಳಿ ಅನ್ನುವ ಗಾದೆ ಮಾತಿನಂತೆ ದುರ್ವಾಸರ ಶಾಪವಾಗಿ ಸಂಪೂರ್ಣ ಸರ್ವಸ್ವವನ್ನು ಕಳೆದುಕೊಳ್ತಾರೆ. ಇದು ಈ ರೀತಿಯಾಗಿರ್ತಕ್ಕಂಥದ್ದು ಸಂಸಾರಕ್ಕೆ ಬಂದಿರತಕ್ಕಂಥ ನಮ್ಮ ಕಥೆ. ಹಿಂದಿನ ಜನ್ಮದ ಪುಣ್ಯ ಪಾಪ ಎರಡನ್ನೂ ಇಟ್ಟುಕೊಂಡು, ಪುಣ್ಯ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಮನುಷ್ಯ ಜನ್ಮ ಪುಣ್ಯ ಇಲ್ಲದೆ ಸಿಕ್ಕೋದಿಲ್ಲ. ಪುಣ್ಯ ಪಾಪಗಳ ಕಾರಣದಿಂದಾಗಿ ನಾವು ಈ ಸಂಸಾರದಲ್ಲಿ ಬರ್ತೇವೆ. ಸಂಸಾರದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಸಂಸಾರ ಒಂದು ಧರ್ಮಶಾಲೆ. ಆ ದಿಕ್ಕಿನಿಂದ ಒಬ್ಬ, ಈ ದಿಕ್ಕಿನಿಂದ ಒಬ್ಬ, ಮತ್ತೊಂದು ದಿಕ್ಕಿನಿಂದ ಒಬ್ಬ, ಹೀಗೆ ಅಲ್ಲಿ ಬಂದು ಸೇರಿಕೊಳ್ತಾರೆ. ಜೊತೆಯಲ್ಲಿರ್ತಾರೆ, ತಮ್ಮ ಕೆಲಸ ಆದಾದ್ಮೇಲೆ ಹೊರಟೋಗ್ಬಿಡ್ತಾರೆ. ಅದೇ ರೀತಿಯಾಗಿ ತಂದೆ ತಾಯಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ ಮಕ್ಕಳು, ಈ ರೀತಿಯಾಗಿ ಎಲ್ಲವೂ ಒಂದೊಂದು ಕಡೆಯಿಂದ ಬಂದು ಧರ್ಮಶಾಲೆಯಲ್ಲಿ ಪರಮಾತ್ಮ ಸೇರಿಸಿರ್ತಾನೆ. ಆದರೆ ಕಲಿಯುಗದಲ್ಲಿ ತಮೋಗುಣದ ಉನ್ನಾಹ ಹೆಚ್ಚಿರೋದರಿಂದಾಗಿ ಮನುಷ್ಯ ತನ್ನ ಜೀವನದಲ್ಲಿ ನಿತ್ಯದಲ್ಲಿಯೂ ತೃಪ್ತನಾಗಿರಲಿಕ್ಕೆ ಆಗೋದಿಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಚಿಂತೆಗಳು, ಸಮಸ್ಯೆಗಳು, ಮನಸ್ಸಿನ ವಿರುದ್ಧ ಘಟನೆಗಳು, ಇದರಿಂದ ಅವನು ಮೊದಲೇ ಪರಾಜಿತನಾಗಿರ್ತಾನೆ. ಅದರಲ್ಲಿ ಇನ್ನೊಂದು ದೊಡ್ಡ ತಪ್ಪೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಸ್ತೋತ್ರ ಮಂತ್ರಗಳನ್ನು ಹೇಳುವುದು ಬಿಡ್ತಾನೆ. ಸ್ತೋತ್ರ ಮಂತ್ರಗಳನ್ನು ಹೇಳೋದು ಬಿಡುತ್ತಾನೆ. ಇದರರ್ಥ ದುರ್ವಾಸರು ಕೊಟ್ಟಿರ್ತಕ್ಕಂಥ ಮಾಲೆಯನ್ನು ಬಿಸಾಕ್ತಾನೆ. ಆನೆಯ ಕೈಲಿ ಕೊಡ್ತಾನೆ, ಆನೆ ಕೈಲಿ ಕಾಲ ಕೆಳಗೆ ಹಾಕಿ ತುಳಿದು ಬಿಡ್ತಾರೆ. ಯಾಕೆ ಅಂತಂದರೆ ಶಾಸ್ತ್ರ ನಮಗೇನು ಹೇಳ್ತದೆ, ಕೃತಜ್ಞನಾಗಬೇಡ, ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಸ್ವಲ್ಪತ್ತಾದರೂ ಅವನನ್ನು ನೆನೆಸು. ಅವನನ್ನು ನೆನೆಸೋದು ಅಂದರೆ ಒಂದೇ ದಿನಾಲು ಪಾರಾಯಣ ಅಥವಾ ಜಪ ಇತ್ಯಾದಿಗಳನ್ನು ಮಾಡುವುದು ಒಂದೇ. ಯಾಕೆಂತಂದರೆ ಈ ಶಬ್ದೋಚ್ಚಾರಣೆಗೆ, ಶಬ್ದಗಳಿಗೆ ಮತ್ತು ಈ ಮನಸ್ಸಿನ ಕ್ರಿಯೆಗೆ ಪಾರ್ವತೀ ದೇವಿಯೂ ಕೂಡ, ಯಾಕೆಂದರೆ ಬುದ್ಧಿಗೆ ಪಾರ್ವತೀ ದೇವಿ ಅಭಿಮಾನಿ ದೇವತೆ. ಪಾರ್ವತಿ ಸರಸ್ವತಿಯರ ಜೊತೆಯಲ್ಲಿ ಹೂವಿನ ಮಾಲೆ ಅಂತಂದರೆ ಪಾರ್ವತೀ ದೇವಿ. ಅವಳು ನಮಗೆ ಪ್ರೇರಣೆ ಮಾಡ್ತಕ್ಕಂಥ ದೇವರ ಪ್ರಾರ್ಥನೆ ಇತ್ಯಾದಿಗಳು. ಅದನ್ನು ಆನೆ ಮೇಲೆ ಅಂತಂದರೆ ಯಾವುದು ಸೊಕ್ಕಿನದಿದೆ ಆ ಸೊಕ್ಕಿನಿಂದಾಗಿ ನಾವು ಅದನ್ನು ಏನು ದೇವ್ರಿಗೆ ಹಾಕಬೇಕು, ದಿಂಡೆ ಹಾಕಬೇಕು ಅಂತ ತಿಳ್ಕೊಂಡು ಅಂತೇಳಿ ತಿರಸ್ಕಾರ ಮಾಡ್ತೇವೆ.
ಯಾವಾಗ ನಾವು ದೇವತೆಗಳ ಉಪಕಾರವನ್ನು ಸ್ಮರಿಸೋದಿಲ್ಲ, ದೇವರು ಇದ್ದು ಬದ್ದದ್ದೆಲ್ಲ ಸಂತೋಷವನ್ನು ಕಸಿದುಕೊಂಡು ಬಿಡ್ತಾನೆ. ದೊಡ್ಡ ಮನೆ, ಬೇಕಾದಷ್ಟು ಹಣ, ಕಾರು ಎಲ್ಲವೂ ಇದೆ, ಮನಸ್ಸಿಗೆ ಸಂತೃಪ್ತಿ ಇಲ್ಲ. ಯಾಕೆ? ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಭಗವಂತನ ಪ್ರಾರ್ಥನೆ, ಭಗವಂತನ ಉಪಕಾರದ ಸ್ಮರಣೆಯ ರಹಿತವಾಗಿ ನಾವು ನಮ್ಮ ಎಲ್ಲ ಸಂಪತ್ತಿಯನ್ನು ಕಳೆದುಕೊಳ್ತೇವೆ. ಸಂಪತ್ತಿಯನ್ನು ಕಳೆದುಕೊಳ್ತೇವೆ ಅಂತ ತಿಳ್ಕೊಂಡ್ರೆ ಬಡವರಾಗ್ತೇವೆ. ಫಿಸಿಕಲ್ ನಾವು ಬಡವರಾಗದೇ ಇದ್ದರೂ ಕೂಡ ಮಾನಸಿಕವಾಗಿ ಅನೇಕ ಚಿಂತೆ, ದುಃಖ ದುಮ್ಮಾನಗಳಿಂದ ನಾವು ಮಾನಸಿಕವಾಗಿ ಬಡವರೇ ಆಗಿರ್ತೇವೆ. ಯಾಕೆಂದರೆ ಸಂಸಾರದಲ್ಲಿ ಎಷ್ಟು ರೀತಿಯ ಪ್ರಾಬ್ಲಮ್ಗಳು ಅಂತ ತಿಳ್ಕೊಂಡಂತಂದರೆ ಆ ಪ್ರಾಬ್ಲಮ್ಗಳ ಮಧ್ಯದಲ್ಲಿ ನಾವು ಸುಖಿಯಾಗಿರಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ. ಸ್ತತ್ರೋಸ್ಮ್ಯಹಂ ಸ್ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಶತಾಂ ಪ್ರಣೀತಃ. ಪರಮಾತ್ಮನ್, ಈ ಸಂಸಾರದಲ್ಲಿ ದಿನಾಲು ಸಂಸಾರದ ಒಂದು ಯುದ್ಧ. ತಂದೆ ತಾಯಿನ ಸಂತೋಷಪಡಿಸ್ಬೇಕು, ಹೆಂಡತಿನ ಸಂತೋಷಪಡಿಸ್ಬೇಕು, ಮಕ್ಕಳನ್ನ ಸಂತೋಷಪಡಿಸ್ಬೇಕು, ಗಂಡನನ್ನು ಸಂತೋಷಪಡಿಸಿ ಮಕ್ಕಳನ್ನ ಸಂತೋಷಪಡಿಸ್ಬೇಕು, ಬಂಧು ಬಾಂಧವರ ಮಾತುಗಳನ್ನು ಕೇಳಬೇಕು. ಒಂದೇ ಎರಡೇ ಅನೇಕ ಕಡೆಯಿಂದ ಎಲ್ಲ ಕಡೆಯಿಂದಲೂ ಬರತಕ್ಕಂಥ ಪ್ರೆಷರ್ನ ಮಧ್ಯದಲ್ಲಿ ಎಲೆ ದೀನಬಂಧು ನರಸಿಂಹದೇವರೇ, ನಾನು ಈ ಸಂಸಾರದ ಚಕ್ರದ ಯುದ್ಧದಲ್ಲಿ ಬಿದ್ದು ಬಹಳ ಪೀಡಿತನಾಗಿ ಹೋಗಿದ್ದೇನೆ. ನನಗೆ ಒಂದು ರೀತಿಯಾಗಿರ್ತಕ್ಕಂಥ ಸೋಲು ಅನುಭವ ಆಗ್ತಾ ಇದೆ ಅಂತ ತಿಳ್ಕೊಂಡಂತೆ ಪ್ರಹ್ಲಾದರಾಜ ಹೇಳಿದಂತೆ ನಾವು ಕೂಡ ಈ ರೀತಿಯಾಗಿ ಯಾವಾಗ ಜೀವನದಲ್ಲಿ ಮೇಲಿಂದ ಮೇಲೆ ಆಘಾತಗಳು ಬರ್ತದೆ, ಆಗ ನಾವು ಗುರುಗಳ ಹತ್ರ ಹೋಗ್ತೇವೆ. ಗುರುಗಳೇ, ಸ್ವಲ್ಪ ನನ್ನ ಜಾತಕ ನೋಡಿ, ಏನು ಪ್ರಾಬ್ಲಮ್ ಇದೆ, ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮೇಲಿರ್ತಕ್ಕಂಥ ಅದ್ಭುತವಾಗಿ ಸಂಕಟಗಳು ನನಗೆ ಬರ್ತಾ ಇವೆ ಅಂತ ತಿಳ್ಕೊಂಡಂತೇಳಿ ದೇವತೆಗಳು ಬ್ರಹ್ಮದೇವರ ಹತ್ರ ಬರ್ತಾರೆ. ನಾವು ನಮ್ಮ ಗುರುಗಳ ಹತ್ರ ಹೋಗ್ತೇವೆ. ಆ ಕಾಲದಲ್ಲಿ ಬ್ರಹ್ಮದೇವರು ಏನು ಮಾಡ್ತಾರೆ? ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗ್ತಾರೆ. ಗುರುಗಳು ಕೂಡ ಏನು ಮಾಡ್ತಾರೆ? ನೋಡಪ್ಪ, ಪರಮಾತ್ಮನ ಪ್ರಾರ್ಥನಾ ಮಾಡು, ಭಗವಂತನ ಉಪಾಸನೆಯನ್ನು ಮಾಡು, ನಾನು ಮಾಡ್ತೇನೆ ನಿನ್ನ ಪರವಾಗಿ. ಅವನು ಯಾವ ರೀತಿಯಾಗಿ ಪ್ರೇರಣೆ ಮಾಡ್ತಾನೆ ಆ ರೀತಿಯಾಗಿ ಸದ್ಗನ್ ಮಾಡೋಣ ನಾವು ಅಂತ ತಿಳ್ಕೊಂಡು ಅಂಥೇಳಿ ಬ್ರಹ್ಮದೇವರು ನಮ್ಮನ್ನು ಪರಮಾತ್ಮನ ಹತ್ರ ಕರೆದುಕೊಂಡು ಬರ್ತಾರೆ. ಪರಮಾತ್ಮ ಆ ಕಾಲದಲ್ಲಿ ಉಪದೇಶ ಕೊಟ್ಟದ್ದೇನು? ದೇವತೆಗಳೇ, ಈಗ ನನ್ನ ಸಂಕಲ್ಪಾನುಸಾರವಾಗಿ ತಮೋಗುಣಕ್ಕೆ ಉನ್ನಹ ಇದೆ. ಆದ್ದರಿಂದಾಗಿ ನಿಮಗೆ ಪರಾಜಯವಾಗುವುದು ನಿಶ್ಚಿತ. ಆದ್ದರಿಂದಾಗಿ ನೀವು ದೈತ್ಯರ ಜೊತೆಗೆ ಜಗಳಾಡಿ ಕೂತ್ಕೊಂಡು ನಡೆಯೋದಿಲ್ಲ. ಈಗ ಸದ್ಯಕ್ಕೆ ನಿಮಗೆ ಜಯ ಸಿಕ್ಕೋದಿಲ್ಲ. ಏನು ಬಂದಿದೆ ಭಗವಂತನ ಇಚ್ಛೆ ಅಂತ ತಿಳ್ಕೊಂಡಂತೇಳಿ ಸ್ವೀಕಾರ ಮಾಡಿ. ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನು ಹೇಳ್ತಾನೆ, ಸುಖ ದುಃಖೇ ಸಮೀಕೃತ್ವ ಲಾಭೋ ಜಯೋ. ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಹಾನಿಯಾಗಲಿ, ಭಗವಂತನ ಇಚ್ಛೆಯಿಂದ ಬಂದಿದೆ ಅಂತ ತಿಳ್ಕೊಂಡಂತೇಳಿ ತಿಳಿದುಕೋ, ಅದನ್ನು ಎದುರಿಸು, ಸಂತೋಷದಿಂದ ಎದುರಿಸು. ಪರಮಾತ್ಮ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆದರೆ ನಿರಾಶನಾಗಬೇಡ, ನಿರ್ವಿಣ್ಣನಾಗಬೇಡ, ಕೈ ಚೆಲ್ಲಿ ಕೂತ್ಕೊಳ್ಬೇಡ. ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ದುಃಖ ಪಡಬೇಡ. ಯಾಕೆ? ಪರಮಾತ್ಮ ಹೇಳ್ತಾನೆ, ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸಸಿ. ನಿನ್ನ ಕರ್ತವ್ಯ ಬಿಡಬೇಡ. ಸಂಸಾರದಲ್ಲಿ ಅಷ್ಟು ಪೀಡೆಗಳಿವೆ, ಇಷ್ಟು ಪೀಡೆಗಳಿವೆ, ಅಷ್ಟು ಸಮಸ್ಯೆಗಳಿವೆ. ಆಫೀಸಿನ ಸಮಸ್ಯೆಗಳು, ಮಿತ್ರ ಸಮಸ್ಯೆಗಳು, ಗೌರ್ಮೆಂಟಿನ ಸಮಸ್ಯೆ, ಪ್ರಕೃತಿ ಸಮಸ್ಯೆ, ಕೊರೋನಾ ಸಮಸ್ಯೆ. ಆದರೂ ನಿರಾಶನಾಗಬೇಡ. ಇದು ಭಗವಂತನ ಇಚ್ಛೆಯಿಂದ ಬಂದಿದೆ. ಭಗವಂತನಿಗೆ ಶರಣು ಹೋಗ್ತೀಯಲ್ಲ, ಅವನೇನು ಯೋಗಕ್ಷೇಮ ನೋಡ್ಕೊಳ್ತಾನೆ. ನೀನು ನೋಡ್ಕೊಳ್ತಕ್ಕಂಥ ಅವನು ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಇರೋ ಸಂದರ್ಭದಲ್ಲಿ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಂ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಹೇಳಿಲ್ವೇ? ಆ ಪರಮಾತ್ಮನ ಹೇಳ್ತಾ ಇದ್ದಾನೆ, ಯೋಧ್ಯಾಸ್ವ, ಯುದ್ಧಕ್ಕೆ ನಡಿ, ಸಂಸಾರದ ಸಮಸ್ಯೆಗಳ ಜೊತೆ ಹೋರಾಡು, ಮುನ್ನಡೆ.
ಆದರೆ ನಿನ್ನ ಸಾಧನೆ ಬಿಡಬೇಡ. ನಿನ್ನ ಸಾಧನೆ ಮಾಡುವಾಗ ಸಂಸಾರದಲ್ಲಿ ಸಫಲನಾದೆ, ಇಲ್ಲಿಯೂ ಸುಖ ಅಲ್ಲಿಯೂ ಸುಖ. ಸಂಸಾರದಲ್ಲಿ ಅಸಫಲನಾದೆ, ಆದರೆ ಪರಮಾತ್ಮ ಅನುಗ್ರಹ ತಪ್ಪೋದಿಲ್ಲಲ್ಲ ನಿನಗೆ. ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಬೇಡದಷ್ಟು ಕೊಡಲಿಕ್ಕೆ ಆಗಲಿಲ್ಲ, ಸ್ವಂತ ಮನೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ, ಸಿರಿವಂತಿಗೆ ಬರಲಿಲ್ಲ, ಕಾರ್ ತೆಗೆದುಕೊಳ್ಳಿಕ್ಕಾಗಲಿಲ್ಲ, ಆಗಲಿ. ಆದರೂ ನಿನಗೆ ಸಿಗ್ತಕ್ಕಂಥದ್ದೇನು ಪರಮಾತ್ಮ ಅನುಗ್ರಹಕ್ಕೆ ಇದು ಯಾವುದೂ ಬಾಧಕ ಆಗೋದಿಲ್ಲ. ಇಲ್ಲಿ ಯಾವ ಸಫಲತೆಯು ಪರಮಾತ್ಮನ ಬಾಧಕ ಆಗೋದಿಲ್ಲ. ಯಾಕೆಂತಂದರೆ ಹತೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹೀಂ. ಮೃತನಾದಿ ಅಲ್ಲಿ ಭಗವಂತನ ಅನುಗ್ರಹದಿಂದ ನಿನಗೆ ಉತ್ತಮವಾದಂಥ ಸಾಧನೆ ಗತಿ ಇದ್ದೇ ಇದೆ. ಎಲ್ಲ ಗೆದ್ದಿ ಇಲ್ಲಿಯೂ ಸುಖ ಅಲ್ಲಿಯೂ ಸುಖ. ಆದರೆ ಏನೂ ಮಾಡಿದ ಮೂಲೆಯಲ್ಲಿ ಕೂತ್ಕೊಂಡ್ರೆ ಹಾಗೆ ಸತ್ತೋಗ್ತೇವೆ ಅಷ್ಟೇ. ನಿಷ್ಕ್ರಿಯನಾಗಬೇಡ, ನಿಷ್ಕರ್ಮಿ ಆಗಬೇಡ, ಜೀವನದಲ್ಲಿ ಒಂದು ಸಫಲತೆ ಪಡೆಯೋದಕ್ಕೋಸ್ಕರ ಪ್ರಯತ್ನಿಸು ಅಂತ ಹೇಳಿ ಪರಮಾತ್ಮನ ತಸ್ಮಾತ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಆದ್ದರಿಂದಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬರಲಿ, ಅನೇಕ ಸಮಸ್ಯೆ ಬರ್ತದೆ. ನಮ್ಮವ್ರು ಹೊರಟೋಗ್ತಾರೆ, ನಾವು ಬೇಕಾಗಿರ್ತಕ್ಕಂಥವ್ರು ಉಳಿಯೋದಿಲ್ಲ, ನಮ್ಗೆ ಬೇಡಾಗಿರ್ತಕ್ಕಂಥವ್ರು ಹೆಚ್ಚು ನಮಗೆ ಪೀಡನೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅನೇಕ ರೀತಿಯಾಗಿರ್ತಕ್ಕಂಥ ನಿಂದೆ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಆನಂತರ ಅನೇಕ ಅಪವಾದಗಳನ್ನು ಕೊಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಆದರೆ ನಿನ್ನ ನಿಶ್ಚಯ ಭಗವತ್ ಪ್ರಾಪ್ತಿ ಅಂತ ತಿಳ್ಕೊಂಡಂತಕ್ಕಂಥ ನಿಶ್ಚಯವನ್ನು ನೀನು ಕೈ ಬಿಟ್ಕೊಂಡು ಕೂತ್ಕೊಳ್ಬೇಡ, ಕೈ ಚೆಲ್ಲಬೇಡ. ತಸ್ಮಾತ್ ಉತ್ತಿಷ್ಟಕವಂತೆ. ಈ ಸಂದರ್ಭದಲ್ಲಿ ಆಗ ಪರಮಾತ್ಮ ನಮ್ಮನ್ನು ಈ ಮಾಡ್ತಾ ಸಂಸಾರದಲ್ಲಿ ನಾವು ಇರಬೇಕು. ಸಂಸಾರ ಇದೊಂದು ಕ್ಷೀರ ಸಮುದ್ರ. ಸಮುದ್ರದ ತೆರೆಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಒಮ್ಮೆ ಸುನಾಮಿ ಬರ್ಬೋದು. ಸಂಸಾರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಏರಿಳಿತ ಇದ್ದದ್ದು ಸ್ವಾಭಾವಿಕ. ಇವತ್ತು ಎಲ್ಲರೂ ಸಂತುಷ್ಟರಾಗಿದ್ದರು, ನಾಳೆ ಯಾರೋ ಜಗಳ ಆಡಿದರು, ನಾಳೆ ಇನ್ನೊಬ್ಬರೇನೋ ಬೈದರು, ನಾಳೆ ಇನ್ನೊಂದು ಏನೋ ಘಟನೆ ಆಯಿತು, ಅವ್ರ ಮನಸ್ಸಿನ ಪ್ರಕಾರ ಆಗಲಿಲ್ಲ. ಮನೆಯಲ್ಲಿ ವಾಚಾವಾಚ್ಯಗಳು, ಒಬ್ಬರಿಗೊಬ್ಬರು ಆರ್ಗ್ಯುಮೆಂಟ್ಗಳು ಏನೂ ಆಯಿತು. ಏನೇ ಆದರೂ ಕೂಡ ಯಾಕೆ ಸಮುದ್ರದಲ್ಲಿ ಏರಿಳಿತ ಶುಕ್ಲಪಕ್ಷ ಚಂದ್ರನಿಂದಾಗಿ ಆವಾಗ ಪೌರ್ಣಿಮಾಸಮ ಬಂದಾಗ ಸಮುದ್ರ ತುಂಬಿ ಬರ್ತದೆ. ಅಮಾವಾಸ್ಯೆ ಮುಂದೆ ಒಳಗಿನವರೆಗೆ ಎಷ್ಟೋ ಒಳಗಿನವರೆಗೂ ಹೋಗ್ತದೆ. ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ಬೊಂಬೆಯವರಿಗೆ ಇದು ಗೊತ್ತಿದೆ. ಯಾರ್ಯಾರು ಸಮುದ್ರ ದಂಡೆಯಲ್ಲಿ ಚೆನ್ನೈಗೆನ್ನೆ ಇತ್ತಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿದೆ. ಆದ್ದರಿಂದಾಗಿ ಏರಿಳಿತ ಸಂಸಾರದಲ್ಲಿ ಸ್ವಾಭಾವಿಕ ಇದೆ, ಕ್ಷೀರ ಸಮುದ್ರ. ಇಲ್ಲಿ ಮಂಥನಕ್ಕೆ ಇರತಕ್ಕಂಥದ್ದು ಮಂದರ ಪರ್ವತ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಬುದ್ಧಿ ವಿವೇಕ. ಮನುಷ್ಯ ಸಂಸಾರದಲ್ಲಿ ತನ್ನ ಬುದ್ಧಿ ಅಂತ ತಿಳ್ಕೊಂಡಿರ್ತಕ್ಕಂಥ ಮಂದರ ಪರ್ವತವೊಂದರಿಂದ ಸಂಸಾರದಲ್ಲಿ ತಾನು ಯಾವಾಗಲೂ ಚಿಂತನ ಮಂಥನ ಮಾಡ್ತಿರ್ಬೇಕು. ಯಾವ ರೀತಿಯಾಗಿ ನಾನು ಇದನ್ನು ಗೆದ್ದು ಆ ಪರಮಾತ್ಮ ಅನುಗ್ರಹ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಈ ಮಂಥನದ ಸಂದರ್ಭದಲ್ಲಿ ವಾಸುಕಿ ಸರ್ಪ, ಶೇಷದೇವರು ಸ್ವಲ್ಪ ಕ್ರೋಧದಿಂದ ಕೂಡಿರ್ತಕ್ಕಂಥವರು, ಅಹಂಕಾರ ತತ್ವಕ್ಕೆ ಅಭಿಮಾನಿ, ಅಹಂಕಾರಕ್ಕೆ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು, ನಮ್ಮಲ್ಲಿರ್ತಕ್ಕಂಥ ಏನು ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಅಂತ ತಿಳ್ಕೊಂಡಂತೇನಿದೆ, ಈ ಅಭಿಮಾನ ಇಲ್ಲೊಂದು ಸಾಧನೆಯಾಗಿ ಉಪಯೋಗಿಸ್ಬೇಕು. ಬಂದಿದ್ದು ನಮ್ಮಲ್ಲಿರ್ತಕ್ಕಂಥ ಅಹಂತ್ವ ಮಮತ್ವ ಹುಟ್ಟು ಗುಣಗಳು. ಆ ಹುಟ್ಟು ಗುಣಗಳನ್ನು ನಾವು ಸಾಧನೆ ಮಾಡಿಕೊಂಡು ಸಫಲತೆ ಹೋಗಬೇಕು. ಅದಕ್ಕೋಸ್ಕರ ಅದರಲ್ಲಿ ವಿಷದ ಗಾಳಿ ಎಲ್ಲವೂ ಇದೆ. ಆದರೂ ಅದನ್ನು ಹಗ್ಗವನ್ನಾಗಿ ನಾವು ಮಾಡಿಕೊಳ್ಬೇಕು. ಹಗ್ಗವನ್ನು ಮಾಡಿಕೊಳ್ಬೇಕು ಅಂತಂದರೆ ಹಾಗಾದ್ರೆ ಮಥನ ಮಾಡ್ತಕ್ಕಂಥವ್ರು ಯಾರು? ದೇವತೆಗಳು ಎಲ್ಲಿಂದ ಬರಬೇಕು? ನಮ್ಮ ಪುಣ್ಯಗಳೇ ದೇವತೆಗಳು, ನಮ್ಮ ಪಾಪಗಳೇ ಅಸುರರು. ಪುಣ್ಯ ಪಾಪಗಳು ಸಂಘರ್ಷ ದಿನಾಲೂ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಅನುಕೂಲತೆ ಸಿಕ್ತು, ನನ್ನ ಪುಣ್ಯದ ಫಲ ಇವತ್ತು ಊಟ ಮಾಡಿದೆ. ಕಾಲಿಗೆ ಎಡವಿ ಬಿದ್ದೆ, ಗಾಯ ಆಯಿತು, ನನ್ನ ಪಾಪದ ಫಲ ಅನುಭವಿಸಿದೆ. ಪುಣ್ಯ ಪಾಪದ ಸಂಘರ್ಷ ಎರಡೂ ರೀತಿಯಾಗಿರ್ತದೆ. ಸಂಘರ್ಷ ನಡೆದಿರ್ತದೆ. ಆದರೆ ನಮ್ಮ ವಿವೇಕ ಬುದ್ಧಿ ಅಂತಕ್ಕಂಥ ಮಂದರ ಪರ್ವತ ಇದೆಯಲ್ಲ,
ಈ ಮಂದರ ಪರ್ವತ ಈ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗಬಾರ್ದು, ವಿವೇಕ ಶಕ್ತಿ ಹೋಗಬಾರ್ದು ಅಂತ ತಿಳ್ಕೊಂಡಂತಂದರೆ ಕೂರ್ಮ ರೂಪಿಯಾಗಿ ಪರಮಾತ್ಮ ಕೂರ್ಮನಾಗಿ ಇದನ್ನು ಧಾರಣ ಮಾಡು ಅಂತ ತಿಳ್ಕೊಂಡಂತೇಳಿ ಕೇಳಬೇಕು. ಕೂರ್ಮ ಅಂತ ತಿಳ್ಕೊಂಡಂತಂದ್ರೆ ಏನು? ಕೂರ್ಮ ಅಂತಂದರೆ ಇಂದ್ರಿಯ ಜಯ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂರ್ಮೋಂಗಾನೀವ ಸರ್ವಶಃ, ಮನುಷ್ಯ ತನ್ನ ಇಂದ್ರಿಯಗಳನ್ನು ಆಮೆಯಂತೆ, ಶತ್ರುಗಳು ಬಂದರೆ ಕಾಲು ತಲೆ ಎಲ್ಲ ಒಳಗೆ, 4 ಕಾಲುಗಳೊಳಗೆ ತಲೆನೊಳಗೆ, ಬುರುಡೆ ಮಾತ್ರ ಮೇಲಿರ್ತದೆ. ಹಾಗೆ ಮನುಷ್ಯ ತನ್ನ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಿದರೆ, ಆಮೆಯಂತೆ ಅಂತರ್ಮುಖಿಯನ್ನಾಗಿ ಮಾಡಿದರೆ ಆಗ ಬುದ್ಧಿ ಮುಳುಗಿ ಹೋಗೋದಿಲ್ಲ, ಬಂದರ ಪರ್ವತ ಮುಳುಗೋದಿಲ್ಲ. ಆ ಬುದ್ಧಿ ವಿವೇಕ ಸಂಸಾರದ ಈ ಚಿಂತನ ಮಂಥನದಲ್ಲಿ ಒಂದು ಸಾಧನವಾಗಿ ಪರಿಣಮಿಸ್ತದೆ. ಅದರಿಂದಾಗಿ ನಾವು ಏನಾದರೂ ಸಫಲತೆಯನ್ನು ಪಡಲಿಕ್ಕಾಗ್ತದೆ. ಆನಂತರ ದೇವತೆಗಳು ಅನೇಕ ರೀತಿಯಾದಂಥ ಔಷಧಿಗಳನ್ನು ತಂದು ಹಾಕಿದ್ದಾರೆ. ಔಷಧಿಗಳ ಸಂಪೂರ್ಣ ಮಥನದಿಂದಲೇ ಅಮೃತ ಅಂತಿಕೊಂಡಂಥ ಔಷಧಿ ಹೊರಗೆ ಬರಬೇಕು. ಅನೇಕ ಗಿಡಮೂಲಿಕೆಗಳನ್ನು ಹಾಕಿದ್ದಾರೆ. ಅನೇಕ ಗಿಡಮೂಲಿಕೆಗಳು ಅಂತಂದರೆ ನಮ್ಮ ಸಾಧನ ದಾರಿಯಲ್ಲಿರ್ತಕ್ಕಂಥ ಕರ್ಮಯೋಗ, ಆನಂತರ ಸಾಂಖ್ಯಯೋಗ, ಕರ್ಮಬ್ರಹ್ಮಾರ್ಪಣ ಯೋಗ, ಆನಂತರ ಕರ್ಮ ಸನ್ಯಾಸ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ, ಈ ರೀತಿಯಾಗಿರ್ತಕ್ಕಂಥ 18 ತರಹದ ಯೋಗಗಳೇ ಇಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳು. ಈ ಯೋಗಗಳ ಮುಖಾಂತರವೇ ನಮಗೆ ಸಿದ್ಧಿಯನ್ನು ಪಡೆಯಬೇಕಾಗಿದೆ. ದೇವತೆಗಳು ಅಸುರರು ಎಷ್ಟೇ ಸಲ ಮಾಡಿದರೂ ಕೂಡ ಏನು ಬರಲಿಲ್ಲ, ಕೈಕಾಲು ಸೋತು ಬಿದ್ದುಕೊಂಡು. ನಮ್ಮ ಪುಣ್ಯ ಪಾಪಗಳು ನಮಗೆ ಎಷ್ಟು ಮುಂದುವರಿಸಲಿಕ್ಕೆ ಆಗ್ತದೆ? ನಾವು ಮುಂದುವರಿಯಬೇಕಾಗಿದ್ದರೆ ಭಗವಂತನ ಸಹಾಯ ಬೇಕು. ನಮ್ಮ ಪುಣ್ಯ ಪಾಪಗಳು ಅಷ್ಟಿರ್ತಕ್ಕಂಥ ಅಷ್ಟೇ ಭೋಗ, ಈ ಜನ್ಮದಲ್ಲಿ ಏನು ಭೋಗಿಸ್ಬೇಕು ಅಷ್ಟೇ ಕೊಡ್ತವೆ. ಅದಕ್ಕಿಂತ ಹೆಚ್ಚಿನ ಸಾಧನೆ ಆಗಬೇಕಾಗಿದ್ದರೆ ಆ ಪುಣ್ಯದ ಸಹಾಯದಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಭಗವಂತ ಅನುಗ್ರಹ, ಅಜಿತ ನಾಮಕನ ಪರಮಾತ್ಮನ ಅನುಗ್ರಹ ನಮಗೆ ಸಿಗಬೇಕು. ಅಜಿತ, ಸೋಲನ್ನು ಕಾಣದೇ ಇರತಕ್ಕಂಥ ವ್ಯಕ್ತಿ. ಜಿತ ಅಂದರೆ ಸೋತವನು, ಅಜಿತ ಅಂದರೆ ಎಂದಿಗೂ ಸೋಲದವನು. ಎಂದಿಗೂ ಸೋಲದೇ ಇರತಕ್ಕಂಥ ಆ ಭಗವಂತ ಅಂತರ್ಯಾಮಿಯಾಗಿ ಒಳಗಿದ್ದಾನಲ್ಲ, ಅವನ ಸಹಾಯವನ್ನು ಕೇಳಬೇಕು. ಆಗ ಅವನು ಬಂದು ತಾನು ಸಮುದ್ರ ಮಂಥನವನ್ನು ಮಾಡ್ತಾನೆ. ಒಂದಿಬ್ಬರು ಇವತ್ತು ಪ್ರಶ್ನೆ ಮಾಡಿದ್ದರು, ಪರಮಾತ್ಮ ತಾನು ಪಾರ್ಶಾಲಿಟಿ ಯಾಕೆ ಮಾಡಿದ? ನಿನ್ನೆ ಅದಕ್ಕೆ ಉತ್ತರ ಹೇಳಿದ್ದೇವೆ. ಇನ್ನೊಂದು ಉತ್ತರ, ಸಮುದ್ರ ಮಂಥನ ಮಾಡಿದವರು ಇವರ ಸೋತು ಬಸವಳಿದು ಬದುಕಿ ಕೂತ್ಕೊಂಡವರು, ಆದರೆ ಪೂರ್ತಿ ಸಮುದ್ರ ಮಂಥನ ಮಾಡಿದವನು ಪರಮಾತ್ಮ. ಎಲ್ಲೋ ಭಗವಂತನದೇ. ಹಸುರು ಕೊಡಲೇಬೇಕು ಅಂತ ನಿಯಮ ಇಲ್ಲ, ಆದರೂ ಕೊಟ್ಟಿದ್ದಾನೆ ಕೆಲವು. ಅವನ ಇಚ್ಛೆ. ಯಾವನು ತಾನು ಪ್ರಯತ್ನಪಟ್ಟು ಸಫರ್ ಮಾಡ್ತಾನೆ ಅವನು ತನ್ನ ಇಚ್ಛಾನುಸಾರವಾಗಿ ಅನಿಸುತ್ತಾನೆ. ಆದ್ದರಿಂದ ಇಲ್ಲಿ 50-50 ಆಗಲಿ ಅಥವಾ ಆ ರೀತಿಯಾಗಿರ್ತಕ್ಕಂಥ ಅವರಿಗೆ ಪಾರ್ಶಾಲಿಟಿ ಆಯಿತು, ಈ ಪ್ರಶ್ನೆಯೇ ಹುಟ್ಟೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲು ಬರ್ತದೆ ವಿಷ. ಹೌದು, ಭಗವತ್ ಪ್ರಾಪ್ತಿಯ ಸಾಧನೆ ಕಠಿಣ, ಸುಲಭ ಅಲ್ಲ. ಅದಕ್ಕೋಸ್ಕರ ದಿನಾಲು ತಪ್ಪದೆ ಧನುರ್ಮಾಸದಲ್ಲಿ ಚಳಿಯಲ್ಲಿ ಎದ್ದು ಸ್ನಾನ ಮಾಡಬೇಕಾಗ್ತದೆ. ಭಗವಂತ ನೈವೇದ್ಯ ತೋರಿಸಬೇಕಾಗ್ತದೆ. ಸಂಧ್ಯಾ ವಂದನೆ, ದೇವರ ಪೂಜೆ, ನೈವೇದ್ಯ, ವೈಶ್ಯದೇವ, ಬಲಿಹರಣ, ಅತಿಥಿ ಸೇವಾ, ಮಡಿಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ನೈವೇದ್ಯಾದಿಗಳು. ಇಷ್ಟೆಲ್ಲ ಮಾಡಿಕೊಂಡು ಓಡ್ತಾ ಮತ್ತೆ ನೌಕರಿಗೆ ಹೋಗಬೇಕು. ಅಲ್ಲಿಯ ಸಮಸ್ಯೆಗಳು. ಸಾಧನದ ಮಾರ್ಗ ಸುಲಭವಲ್ಲ, ತಿಳಿದವರಿಗೆ ಸುಲಭ. ಅನುಸಂಧಾನ ಗೊತ್ತಿರ್ತಕ್ಕಂಥವರಿಗೆ, ಇಷ್ಟೆಲ್ಲ ಮಾಡ್ತಾ ಇರುವಾಗಲೂ ಅಲ್ಲಿ ಅನುಸಂಧಾನ ಮಾಡ್ತಕ್ಕಂಥವರಿಗೆ ಸುಲಭನೋ ಹರಿ ತನ್ನವರಿಗೆ, ಎಲ್ಲರಿಗಲ್ಲ ತನ್ನವರಿಗೆ ಅಂತ ಅಂತೇಳಿ ದಾಸರು ಹೇಳ್ತಕ್ಕಂಥ ಮಾತು. ಸುಲಭ ಅಂತಕೊಂಡು ನಾನು ಏನು ರೀ ದಾಸರು ಹೇಳಿದ್ದಾರಲ್ಲ, ಪರಮಾತ್ಮ ಸುಲಭವಾಗಿ ಸಿಗ್ತಾನೆ, ಸುಲಭ ಹರಿಪೂಜೆ ಮಾಡಿ ಧನ್ಯರಾಗಿರಿ ಅಂತೇಳಿ
ಪುರಂದರದಾಸರ ಪದ್ಯ ಇದೆಯಲ್ಲ, ಅನುಸಂಧಾನ ಇಲ್ಲ. ಪುರಂದರದಾಸರದ್ದು ಯಾರಿಗೆ? ಪರಮಾತ್ಮನ ತಿಳಿದವನಿಗೆ, ತತ್ವ ತಿಳಿದವನಿಗೆ ಸುಲಭ ಹರಿಪೂಜೆ. ತತ್ವ ತಿಳಿದೇ ಇರ್ತಕ್ಕಂಥವನು ಪರಿಶ್ರಮ ಪಡಲೇಬೇಕು, ಮಡಿಯ ಮೇಲ್ಗೆ ಮಾಡಲೇಬೇಕು. ಇಲ್ಲ ಶಾಸ್ತ್ರ ಸುಮ್ಮನೆ ಇದೆ, ಶಾಸ್ತ್ರ ಯಾಕೆ ಸುಮ್ಮನೆ ಹೇಳ್ತಾರೆ? ಕಷ್ಟಪಡಬೇಕು, ಏಕಾದಶಿ ಉಪವಾಸ ಮಾಡಬೇಕು, ಚಾತುರ್ಮಾಸ ವ್ರತ ಮಾಡಬೇಕು. ಇವೆಲ್ಲ ಕಠೋರವಾಗಿರ್ತಕ್ಕಂಥ ನಿಯಮಗಳನ್ನು ಪರಿಪಾಲಿಸಿದಾಗ ಈ ಶರೀರ ಅಂತಃಕರಣ ಶುದ್ಧವಾಗ್ತಾರೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ವಿಷ ಬರ್ತದೆ. ಕಠಿಣತೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಸರ್ತಿ ಇಷ್ಟೆಲ್ಲ ಯಾರು ಮಾಡೋರು ಅಂತ ತಿಳ್ಕೊಂಡಂತಂದರೆ ಒಳಗಿದ್ದ ಆ ರುದ್ರದೇವರಿಗೆ ವಾಯುದೇವರಿಗೆ ಕೇಳ್ಕೊಳ್ರಿ, ಸ್ವಲ್ಪ ವಿಷ ಕುಡೀರಿ ಅಂತ ತಿಳ್ಕೊಂಡಂತೆ. ನಮ್ಮ ಈ ಕಷ್ಟವಾಗದಂತೆ ನಮಗೆ ಅನುಕೂಲ ಮಾಡಿಕೊಡ್ರಿ, ಕಷ್ಟವಾಗದಂತೆ ನೋಡಿಕೊಳ್ಳಿ. ಮನುಷ್ಯ ಕಷ್ಟ ಅಂದರೆ ಎಲ್ಲವೂ ಕಷ್ಟವೇ. ನಾನು ಒಂದು ವರ್ಷ ತಿರುಪತಿಗೋಸ್ಕರ ಒಂದು ಅಧ್ಯಯನಕ್ಕೋಸ್ಕರ ಹೋಗಬೇಕಾಯಿತು, ಕೇಂದ್ರೀಯ ಯೂನಿವರ್ಸಿಟಿಗೋಸ್ಕರ. ಅಲ್ಲಿ ಹಾಸ್ಟೆಲ್ ಕಂಪಲ್ಸರಿ ಇತ್ತು, ಹಾಸ್ಟೆಲ್ನ ಮೆಸ್ಸು ಕಂಪಲ್ಸರಿ ಇತ್ತು. ಅದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು, ಮೊದಲು ಗೊತ್ತಾಗಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ವಿಚಾರ ಮಾಡಿದೆ, ನನಗೆ ಹೊರಗಿರ್ಲಿಕ್ಕೆ ಪರ್ಮಿಷನ್ ಸಿಕ್ಕರೆ ಇರೋದು, ಎಲ್ಲರೇ ಕೋರ್ಸ್ ಬಿಟ್ಟು ಹೋಗೋದು, ತಿರುಗಿ ವಾಪಸ್, ಕಾಂಪ್ರಮೈಸ್ ಮಾಡುವಂತಿಲ್ಲ. ಆಗ ಅದರ ಉಪಕುಲಪತಿಗಳು ಅನಂತ್ ಸೇನಂ ಅಯ್ಯಂಗಾರ್ ಅವರು ನೆಹರು ಗೌರ್ಮೆಂಟ್ನಲ್ಲಿ ಕೆಲವು ದಿವಸ ಸ್ಪೀಕರ್ ಆಗಿದ್ದರು. ಗೋವಿಂದ ವಲ್ಲಭ ಪಂತನ ನಂತರ ಸ್ಪೀಕರ್ ಆಗಿದ್ದರು. ಅವರಿಗೆ ನಾನು ಭೇಟಿಯಾದೆ. ನನ್ನ ನಿಯಮ ಇದೆ, ನಾನು ಹೊರಗಿರ್ಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ಅವ್ರು ಹೇಳಿದ್ರು 9 ಗಂಟೆ ಕಾಲೇಜಿಗೆ ಬರಬೇಕು, ಅಡಿಗೆ ಊಟ ಏನು ಮಾಡ್ತೀನಿ ಎಲ್ಲ ಮಾಡ್ಕೋತೀನಿ ಅಂತ ತಿಳ್ಕೊಂಡಂತೆ. ಇಲ್ಲ, ಇದು ಬಿಸಿಲು ಬಹಳ, ಇಲ್ಲಿ ಅಷ್ಟೇ ಚಳಿನೂ ಬಹಳ ಇರ್ತದೆ. ನಾನಂದೆ ಪರ್ಮಿಷನ್ ಕೊಡಿ, ನಿಮಗೂ ಗೊತ್ತಿದೆ, ನೀವು ಬ್ರಾಹ್ಮಣರು, ಶ್ರೀ ವೈಷ್ಣವ ಬ್ರಾಹ್ಮಣರು, ನಿಮಗೆ ಗೊತ್ತಿದೆ ಅಂತ ಆಗಲಿ ಅಂತೇಳಿ ಪರ್ಮಿಷನ್ ಕೊಟ್ಟರು. ಬೆಳಗ್ಗೆ ಎದ್ದು ಬಾವಿ ನೀರು, ನಳದ ನೀರು ಇರಲಿಲ್ಲ, ಬಾವಿಯ ಸ್ನಾನ ಮಾಡಿ ತೆಗೆದು ಅಡುಗೆ ಮಾಡಿ ಊಟ ಮಾಡಿ ಆ ನಂತರ ಪಾತ್ರೆ ತಿಕ್ಕಿಟ್ಟು 9 ಗಂಟೆಗೆ ಯೂನಿವರ್ಸಿಟಿಗೆ ಹೋಗಬೇಕು. ಮಾಡಬೇಕು ಅಂತಿದ್ರೆ ಏನೂ ತ್ರಾಸಾಗ್ತಿರಲಿಲ್ಲ. ತ್ರಾಸು ಅಂತ ಅನಿಸ್ಕೊಂಡ್ರೆ ತ್ರಾಸಿದೆ, ಮಡಿ ಮೇಲಿಗೆ ಮಾಡಿದಷ್ಟು ಬಹಳ ಸುಲಭ. ಒಮ್ಮೆ ಅಭ್ಯಾಸ ಆಯಿತು ಅಂತ ತಿಳ್ಕೊಂಡಂತಂದರೆ ಏನೂ ಅನಾನುಕೂಲತೆ ಆಗೋದಿಲ್ಲ. ಯಾಕೆ? ಸಾಧನೆ ಈ ವಿಷ ಕುಡಿಲೇಬೇಕಾಗ, ಈ ಮಡಿಮೆ ಇತ್ಯಾದಿಗಳಂತ ಕಠಿಣತೆ ಅಂತ ತಿಳ್ಕೊಂಡಂತನ್ನುವ ವಿಷವನ್ನು ಮನೋನಿಯಾಮಕರ ರುದ್ರದೇವರಿಗೆ ಹೇಳಬೇಕಿದು ಕಷ್ಟ ಅಂತ ಅನ್ನಿಸ್ಬೇಡಿ ಅಂತ ತಿಳ್ಕೊಂಡಂತೇಳಿ. ಇನ್ನು ವಾಯುದೇವರು ಪ್ರೇರಕರಾಗಿದ್ದಾರಲ್ಲ, ಹೆಚ್ಚಿನ ವಿಷ ನೀವೇ ಕುಡಿಯತಕ್ಕಂಥವ್ರು, ಒಳಗಿದ್ದು ಪ್ರೇರಣೆ ಮಾಡ್ತಕ್ಕಂಥ ಆ ಬಲ ನಮಗೆ ಕೊಡಿ. ಯಾಕೆಂತಂದರೆ ನೀವು ಬಲದ ಮೂರ್ತಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಧಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಡುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರ ಸ್ಮರಣೆ ಮಾಡಿದರೆ ಬುದ್ಧಿನೂ ಮಡಿ ಮೇಲಿಗೆ ಇತ್ಯಾದಿ ವ್ರತ ನಿಯಮ ಮಾಡ್ತಕ್ಕಂಥ ಬುದ್ಧಿಯೂ ಬರ್ತದೆ, ಆ ಶಕ್ತಿಯೂ ಬರ್ತದೆ. ನಮ್ಮ ಕಡೆ ಆಗೋದಿಲ್ಲ ಅಂತಕೊಂಡು ಅನ್ಬೇಡಿ. ಆ ರೀತಿಯಾಗಿರ್ತಕ್ಕಂಥ ದೇವತೆಗಳ ಅನುಗ್ರಹವೂ ನಮಗಾಗ್ತದೆ. ನಿರ್ಭಯತ್ವ, ಏನೂ ಭಯ ಆಗೋದಿಲ್ಲ. ಆರೋಗ್ಯವೂ ಚೆನ್ನಾಗಿರ್ತದೆ, ಅರೋಗತ, ಆಲಸ್ಯವೂ ಬರೋದಿಲ್ಲ. ಅಷ್ಟೇ ಅಲ್ಲ, ಒಳ್ಳೆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನೂ ಕೂಡ ಮಾಡಲಿಕ್ಕಾಗ್ತದೆ. ವಾಕ್ಪಡುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನೀವೇ ವಿಷ ಕುಡೀರಿ ಅಂತ ಅವ್ರು ಹೇಳಬೇಕು, ಹಾಲ ವಿಷ ಅವ್ರು ಕುಡಿದು ಬಿಡ್ತಾರೆ. ನಮ್ಮ ಜೀವನದಲ್ಲಿ ಸಾಧನೆಯ ಆರಂಭಿಕ ಕಠೋರತೆಗಳು ನಮಗೆ ಅಭ್ಯಾಸವಾಗಿಬಿಡ್ತವೆ. ಏನೂ ತ್ರಾಸ ಅಂತ ಅನಿಸೋದಿಲ್ಲ, ಏನೂ ಕಷ್ಟ ಅಂತ ಅನಿಸೋದಿಲ್ಲ. ಆದ್ದರಿಂದಾಗಿ ವಿಷವನ್ನು ಮನೋಗತವಾಗಿರ್ತಕ್ಕಂಥ ಮನೋನಿಯಾಮಕರು, ಸರ್ವಪ್ರೇರಕರಾಗಿರ್ತಕ್ಕಂಥ ರುದ್ರದೇವರ ವಾಯುದೇವರ ಅನುಗ್ರಹದಿಂದ ವಿಷವನ್ನು ಬಂದಿರತಕ್ಕಂಥ ಮೊದಲನೇ ರತ್ನ ವಿಷವನ್ನು ನಾವು ಕುಡಿದು ಮುಗಿಸ್ಬೇಕು. ಆಗ ಈ ರೀತಿಯಾಗಿ ಮಾಡ್ತಾ ಇದ್ದರೆ ಪರಮಾತ್ಮ ಸಂತುಷ್ಟನಾಗಿ ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಅದೇ ಕಾಮಧೇನು. ಕಾಮಧೇನುವನ್ನು ಕೊಡ್ತಾನೆ ಅಂತಂದರೆ ಅರ್ಥ 33 ಕೋಟಿ ದೇವತೆಗಳನ್ನು ಕೊಡ್ತಾನೆ. ಆ 33 ಕೋಟಿ ದೇವತೆಗಳು ಅಷ್ಟೇ ಅಲ್ಲ, ಕಾಮಧೇನುವಿಗೆ 33 ಕೋಟಿ ಸೂರ್ಯನು ಕಳಿಸ್ತಕ್ಕಂಥ ಆ ಒಂದು ಕಿರಣಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ. ಸೂರ್ಯ ಜಗತ್ತಿಗೆ ಕಳಿಸಿಕೊಡ್ತಾನೆ. ಒಂದು ಪ್ರೊಡಕ್ಷನ್, ಹುಟ್ಟು,
ಇನ್ನೊಂದು ರಕ್ಷಣೆ, ಇನ್ನೊಂದು ಸಾವು. ಪ್ರಜಾಪತಿ ಕಿರಣಗಳು, ಸೂರ್ಯಕಿರಣಗಳು, ಆನಂತರ ಯಮಕಿರಣಗಳು. ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಜಾಪತಿ. ವ್ಯೂಹ ರಶ್ಮೀನ್ ಸಮೂಹ, ಈಶಾವಾಸ್ಯ ಉಪನಿಷತ್ತು. ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ, ನನಗೆ ಈ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡು. ಹುಟ್ಟಿದ ನಂತರ ಅದನ್ನು ಸರಿಯಾದ ನಡೆದುಕೊಂಡು ಹೋಗುವುದು, ಆನಂತರ ಅಷ್ಟೇ ಸುಲಭವಾಗಿ ಸಮಾಪ್ತಿಗೂ ಕೂಡ ಬೇಕಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡಿ ಅಂತ ತಿಳ್ಕೊಂಡಂತೆ ಕೇಳಬೇಕು. ಈ ಕಾಮಧೇನುವನ್ನು ಋಷಿಗಳು ತೆಗೆದುಕೊಂಡು ಹೋಗ್ತಾರೆ, ಯಜ್ಞಯಾಗಾದಿಗಳು. ಅದರಿಂದಾಗಿ ನಮಗೆ ನಾವು ಮಡಿ ಮೇಲಿಗೆ ಮಾಡ್ತಕ್ಕಂಥ ಒಂದು ಸ್ವಾವಲಂಬ ಸಾಮರ್ಥ್ಯ ಬಂತು ಅಂತ ತಿಳ್ಕೊಂಡಂತಂದರೆ ಆ ಕಾಲದಲ್ಲಿ ನಮಗಡೆಗೆ ಯಜ್ಞಯಾಗಾದಿಗಳು ಸುಲಭವಾಗಿ ನಡೀತದೆ. ನಮ್ಮ ಮನಸ್ಸು ನಿರ್ಮಲವಾಗ್ತದೆ. ಮನಸ್ಸಿನ ನಿರ್ಮಲತೆ ಇದು ಕಾಮಧೇನು. ಮನಸ್ಸು ನಿರ್ಮಲವಾಗಿದ್ದರೆ ಮನಸ್ಸು ಏನೂ ಬೇಡೋದೇ ಇಲ್ಲ. ಪರಮಾತ್ಮ ನೀನು ಕೊಟ್ಟದ್ರಲ್ಲಿ ಸಂತುಷ್ಟನಾಗಿರ್ತೇನೆ, ಆದ್ದರಿಂದ ನನ್ನ ಇಚ್ಛೆ ಪೂರ್ಣ ಆಗೇ ಆಗ್ತದೆ. ನನ್ನ ಬೇಡಿಕೆ ಇಲ್ಲದೆ ಇದ್ದಾಗ ಏನು ಸಿಗ್ತದೆ ಅದು ಪರಿಪೂರ್ಣವೇ ಅಲ್ಲ ನನಗೆ. ಕಾಮಧೇನು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರದ ತಿಳುವಳಿಕೆ ಮತ್ತು ಮನಸ್ಸಿನ ನಿರ್ಮಲತೆ, ಇದು ಕಾಮಧೇನು ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಇದಾದ ನಂತರ ಮನಸ್ಸು ಸರಿಯಾಗ್ಬೋದು. ಇಂದ್ರಿಯಗಳು ಸ್ವಲ್ಪ, ಇಂದ್ರಿಯಗಳ ಪ್ರೇರಣೆಯಿಂದ ಮನಸ್ಸಿನ ವೇಗ ಬಹಳ ಜೋರಾಗಿರ್ತದೆ. ಮನಸ್ಸು ಬಹಳ ವೇಗ ಉಳ್ಳದು, ಎಲ್ಲೋ ಹೋಗ್ತದೆ. ಇಲ್ಲಿ ಕೂತ್ಕೊಂಡಲ್ಲೇ ನನಗೆ ಚೆನ್ನೈನಲ್ಲಿರ್ಬೋದು, ಇಲ್ಲಿ ಕೂತ್ಕೊಂಡಲ್ಲೇ ನಾನು ಬೆಂಗಳೂರಿನಲ್ಲಿರ್ಬೋದು ಮನಸ್ಸಿನಿಂದ. ಇದೇ ಉಚ್ಚೈಶ್ರವ. ಉಚ್ಚೈಶ್ರವ ಅಂತ ತಿಳ್ಕೊಂಡಂತಂದರೆ ಇದಕ್ಕೆ 7 ಮುಖಗಳು, 7 ಮುಖಗಳು, 7 ಮುಖಗಳಿಂದ ಇದು ಅತ್ಯಂತ ವೇಗವಾಗಿ ಏನೇನೇನೇನೋ ಬಯಸ್ತಾ ಇರ್ತಾರೆ. ಪಂಚ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಈ 7 ಮುಖ. 7 ಮುಖಗಳಿಂದ ಮನುಷ್ಯ ಈ ಒಂದು ಮುಖ ಒಂದು ಬಯಸ್ತದೆ, ಬಾಯಿ ಒಂದು ಬಯಸ್ತದೆ, ಒಂದು ಮುಖ ಒಂದು ಬಯಸ್ತದೆ, ಕಣ್ಣೊಂದು ಬಯಸ್ತದೆ, ಕಿವಿಯೊಂದು ಬಯಸ್ತದೆ. ಈ ರೀತಿಯಾಗಿರ್ತಕ್ಕಂಥ ಬಯಸ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆಗಳು. ಈ ಬಯಕೆಗಳನ್ನು ಬಲಿಚಕ್ರವರ್ತಿ ಸ್ವೀಕಾರ ಮಾಡ್ತಾನೆ. ಆ ಅನವಶ್ಯಕ ಬಯಕೆಗಳನ್ನು ಕೊಡ್ತಕ್ಕಂಥವ್ರು ಒಳಗೆ ಇರತಕ್ಕಂಥ ತತ್ವಾಭಿಮಾನಿ ಅಸುರರು. ತತ್ವಾಭಿಮಾನಿ ಅಸುರರಾಗಿರ್ತಕ್ಕಂಥವರಿಂದಾಗಿ ನಾವು ಏನು ಮಾಡಬೇಕು ಅಂತಂದರೆ ಈ ವೇಗವನ್ನು, ಈ ಕುದುರೆಯ ವೇಗವನ್ನು, ಈ ಕುದುರೆಯ ಬಲವನ್ನು, ಯಾಕೆಂದರೆ ಕುದುರೆಯ ಬಲ ಜಾಸ್ತಿ, ಅಲರ್ಟ್ನೆಸ್, ಜಾಗೃತಿ. ಉಚ್ಚೈಶ್ರವ ಕುದುರೆ ಅಂತ ತಿಳ್ಕೊಂಡು ಯಾವಾಗಲೂ ಅಲರ್ಟ್ನೆಸ್, ವೇಗವೂ ಆಯಿತು, ಮನಸ್ಸಿನ ಇಂದ್ರಿಯಗಳ ವೇಗವೂ ಆಯಿತು, ಅದರ ಜೊತೆಗೆ ಎಚ್ಚರಿಕೆ. ಕುದುರೆಯ ಶರೀರದ ಮೇಲೆ ನೊಣ ಕೂತ್ಕೊಂಡ್ರೆ, ಇಲ್ಲಿ ನೊಣ ಕೂತ್ಕೊಂಡ್ರೆ ನಾನು ಕೈ ತೊಗೊಂಡು ಹಾರಿಸ್ತಾನೆ. ಕುದುರೆ ಇಲ್ಲ, ಆ ಚರ್ಮವನ್ನು ಅಲ್ಗಾಡಿಸ್ತದೆ, ಅಲ್ಲಿಂದ ಹಾರೋಗ್ತದೆ. ಅದಕ್ಕೋಸ್ಕರ ಪರಮಾತ್ಮ ಭಾಳ ಸಣ್ಣ ಬಾಲ ಕೊಟ್ಟಿದ್ದಾನೆ ಅದಕ್ಕೆ. ಯಾಕೆ ಶರೀರದಲ್ಲಿ ನೊಣಗಿಣ ಜಾಡಿಸ್ಬೇಕಾದ್ರೆ ದೊಡ್ಡ ಬಾಲ್ ಬೇಕಾಗಿಲ್ಲ ಅದಕ್ಕೆ. ಅಲ್ಲಿ ಚರ್ಮ ಅಲಗಾಡಿಸ್ತದೆ, ಆನಂತರ ಅಲ್ಲಿ ಆ ಕ್ರಿಮಿ ಹಾರಿ ಹೋಗ್ಬಿಡ್ತದೆ. ಆ ರೀತಿಯಾಗಿ ಸಾಧನೆಯಲ್ಲಿರ್ತಕ್ಕಂಥ ವ್ಯಕ್ತಿ ಆ ಏಕಾಗ್ರತೆಯನ್ನು ಪಡೆಯಬೇಕು. ಅದೇ ಉಚ್ಚೈಶ್ರವ ಕುದುರೆ. ಮನಸ್ಸಿನ ಪಂಚೇಂದ್ರಿಯ ಮನಸ್ಸು ಬುದ್ಧಿಗಳ ಗತಿಯನ್ನು ತಡೆಯುವಂತಹ ಒಂದು ಏಕಾಗ್ರತೆ, ಇದೇ ಉಚ್ಚೈಶ್ರವ ಕುದುರೆ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ಳಿ. ಇದರ ನಂತರ ಬರ್ತಕ್ಕಂಥದ್ದು ಐರಾವತ. ನಮ್ಮಲ್ಲಿ ಆನೆಯಲ್ಲಿ ಲಕ್ಷ್ಮೀ ಸನ್ನಿಧಾನ ಅಂತ ತಿಳ್ಕೊಂಡಂತೇಳಿ ನಾವು ಹೇಳ್ತೇವೆ. ಲಕ್ಷ್ಮೀ ಸನ್ನಿಧಾನ ಅಂತಂದರೆ ಲೌಕಿಕ ಸಂಪತ್ತಿ. ನಮಗೆ ಸಂಬಳದಿಂದಲೋ ವ್ಯಾಪಾರದಿಂದಲೋ ಮತ್ತು ಬೇರೆ ದಾನ ದಕ್ಷಿಣೆಯಿಂದಲೋ ಮತ್ತಿಂದಲೋ ಏನು ಸಂಪತ್ತಿ ಬರ್ತದಲ್ಲ, ಇದೇ ಐರಾವತ. ಯಾಕೆಂದರೆ ಐರಾವತಕ್ಕೆ 4 ಕೋರೆಗಳಿವೆ, ಕೋರೆ ಹಲ್ಲುಗಳಿವೆ, 4 ಆನೆ ದಂತಗಳಿವೆ. ಈ 4 ದಂತಗಳು ಯಾವುವು ಅಂತ ತಿಳ್ಕೊಂಡಂತಂದರೆ ಲೌಕಿಕ ಸಂಪತ್ತಿ ನಮಗೆ ಲೋಭ, ಮೋಹ, ವಾಸನ ಮತ್ತು ಕ್ರೋಧ ಈ ಕಡೆಗೆ ನಮ್ಮನ್ನು ಪ್ರವೃತ್ತಿ ಮಾಡುತ್ತದೆ. ಲೌಕಿಕ ಸಂಪತ್ತಿ ಇದನ್ನು ದಾನಕ್ಕೆ ಉಪಯೋಗಿಸದೇ ಇದ್ದರೆ, ಧರ್ಮ ಕಾರ್ಯಗಳಿಗೆ ಉಪಯೋಗಿಸದೇ ಇದ್ದರೆ 4 ದಾಂತಗಳು ಹೊರಗೆ ಹೋಗ್ತಕ್ಕಂಥ ಆನೆ ಕೋರೆ ಹಲ್ಲುಗಳು ಉಡ್ದಿರ್ತವೆ. ಲೋಭ, ಹಣ ಸಿಕ್ಕರೆ, ಇಷ್ಟು ಸಿಕ್ಕರೆ ಮತ್ತಷ್ಟರ ಆಸೆ.
ಲೋಭ ಕಡಿಮೆ ಆಗೋದಿಲ್ಲ. ಆನಂತರ ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಅಂತೇಳಿ ಮೋಹ ಹೆಚ್ಚು. ಕೈಯಲ್ಲಿ ಹಣ ಇತ್ತು ಅಂತ ತಿಳ್ಕೊಂಡು ಅಂತಂದರೆ ಆಯಿತು ಇವತ್ತಿನ ದಿವಸ ತಿರುಗಾಡಿ ಬರೋಣ, ಪಿಕ್ನಿಕ್ ಹೋಗಿ ಬರೋಣ, ಅಥವಾ ವೀಕೆಂಡಿಗೆ ನೈನಿತಾಲಕ್ಕೆ ಹೋಗಿ ಬರೋಣ. ಆ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಮೋಹಗಳು ಪ್ರಾರಂಭವಾಗ್ತದೆ. ಆ ಮೋಹ ನಮ್ಮಲ್ಲಿ ಭೋಗದ ವಾಸನೆಯನ್ನು ಬೆಳೆಸ್ತದೆ. ಅದಕ್ಕೆ ವಾಸನಾ ಲಾಲಸ ಅಂತ ತಿಳ್ಕೊಂಡಂಥ ಹೆಸರು, ವಾಸನ ಅಂತ ತಿಳ್ಕೊಂಡಂಥ ಹೆಸರು. ಮನುಷ್ಯನಿಗೆ ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡಂತಕ್ಕಂಥ ಆಂತರಿಕ ವಾಸನೆಗಳು, ವಾಸನ ಅಂತಂದರೆ ಸ್ಮೆಲ್ ಅಲ್ಲ, ಆಂತರಿಕ ಆ ಭೋಗದ ಪ್ರೇರಣೆಗಳು, ಅದಕ್ಕೆ ವಾಸನ ಅಂತ ತಿಳ್ಕೊಂಡಂಥ ಹೆಸರು. ಅದಕ್ಕೆ ಕಾರಣಭೂತವಾಗ್ತದೆ. ಇಲ್ಲ ನನ್ನ ಮನಸ್ಸಿಗೆ ಬಂದಂತೆ ಆಗಲಿಲ್ಲ, ಸಿಟ್ಟು ಬರ್ತದೆ. ಲೌಕಿಕ ಸಂಪತ್ತಿಗೆ 4 ಹಲ್ಲುಗಳು: ಲೋಭ, ಮೋಹ, ವಾಸನ ಮತ್ತು ಕ್ರೋಧ. ಆದರೆ ಐರಾವತವನ್ನು ಪರಮಾತ್ಮ ತನ್ನ ಹತ್ರ ಇಟ್ಕೊಳ್ತಾನೆ, ನಂತರ ಇಂದ್ರನಿಗೆ ಕೊಡ್ತಾನೆ. ಅಂದರೆ ದ್ರವ್ಯವನ್ನು ನಾವು ಪರಮಾತ್ಮನಲ್ಲಿ ವಿನಿಯುಕ್ತ ಮಾಡಿದರೆ, ದಾನ ಧರ್ಮದಲ್ಲಿ ನಮ್ಮ ಆಚಾರ ಭೋಗ, ನೀವು ಗಳಿಸಿದ್ದನ್ನು ಎಲ್ಲ ದಾನ ಮಾಡಿ ಅಂತ ಹೇಳೋದಿಲ್ಲ. ಭೋಗ ಮಾಡಿ, ಹೊಟ್ಟೆ ತುಂಬಿದ ಮೇಲೆ ಉಳಿದದ್ದನ್ನು ದಾನ ಮಾಡಿ, ಧರ್ಮಕ್ಕೋಸ್ಕರ ತೀರ್ಥಯಾತ್ರೆಗೆ ಉಪಯೋಗಿಸಿ, ಗೋದಾನಕ್ಕೆ ಉಪಯೋಗಿಸಿ, ಮತ್ತೊಂದು ಬಡವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಉಪಯೋಗಿಸಿ. ಹಾಗೆ ಮಾಡಿದರೆ ಈ 4 ಹಲ್ಲುಗಳಿಂದ ಅದು ಕಂಟ್ರೋಲ್ನಲ್ಲಿ ಉಳಿತದೆ. ಅಂಕುಶ, ಪರಮಾತ್ಮನ ಅಂಕುಶ, ಪರಮಾತ್ಮನಿಗೋಸ್ಕರ ನಾವು ಮಾಡಿದ ದ್ರವ್ಯ ವಿನಿಯೋಗ ನಮ್ಮ ಮೇಲೆ ಧರ್ಮದ ಕಾರ್ಯದಿಂದ ಅಂಕುಶ ಹಾಕಿ ಈ ದ್ರವ್ಯ ಲೋಭ, ಮೋಹ, ವಾಸನ ಮತ್ತು ಕ್ರೋಧಗಳಿಗೆ ಉಪಯುಕ್ತವಾಗದಂತೆ ನೋಡಿಕೊಳ್ತಾರೆ. ಇದರ ನಂತರ ಬಂದಿರತಕ್ಕಂಥ 5ನೇ ರತ್ನ, ಇಲ್ಲಿವರೆಗೂ 4 ರತ್ನ, ಅದು 14 ರತ್ನ ಇವೆ. 14 ಸಂಪತ್ತಿ ಬಂದಿದೆ. ವಿಷ 1, ಆನಂತರ ಕಾಮಧೇನು 2, ಉಚ್ಚೈಶ್ರವ ಕುದುರೆ 3, ಐರಾವತ 4. 5ನೇದ್ದು ಬಂದಿರತಕ್ಕಂಥದ್ದು ಕೌಸ್ತುಭ. ಕೌಸ್ತುಭ ಬ್ರಹ್ಮದೇವರ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂಥದ್ದು. ಬ್ರಹ್ಮದೇವರೇ ಅದಕ್ಕೆ ಅಭಿಮಾನಿಗಳು. ಪರಮಾತ್ಮ ಅದನ್ನು ಕಂಠದಲ್ಲಿ ಇಟ್ಟುಕೊಳ್ತಾನೆ. ಬ್ರಹ್ಮ ಅಂತಿಕೊಂಡಂತಂದರೆ ವೇದ ಅಂತ ಅರ್ಥ. ಕಂಠದಲ್ಲಿ ಇಟ್ಟುಕೊಳ್ಳೋದು ಅಂತ ತಿಳ್ಕೊಂಡಂತಂದರೆ ಅಧ್ಯಯನ, ಅಧ್ಯಾಪನ ಅಂತ ಅರ್ಥ. ಅಧ್ಯಯನ ಮಾಡಬೇಕಾದ್ರೂ ಜೋರಾಗಿ ಮಂತ್ರಗಳನ್ನು ಹೇಳಬೇಕಾಗ್ತದೆ, ಜೋರಾಗಿ ವಿಷಯಗಳನ್ನು ಹೇಳಬೇಕಾಗ್ತದೆ, ಬೈಪಾಠ ಮಾಡಬೇಕಾಗ್ತದೆ. ಅಧ್ಯಾಪನ ಮಾಡಬೇಕಾಗಿದ್ದರೂ ಈ ರೀತಿಯಾಗಿ ಮಾತನಾಡಲೇಬೇಕಾಗ್ತದೆ. ಕೌಸ್ತುಭ ಇಲ್ಲಿಂದ ಬರ್ತಕ್ಕಂಥದ್ದು ಕಂಠ. ಇದರಲ್ಲಿಯೂ ಕೂಡ ಮೂರ್ಖರು ಇರ್ತಾರೆ ಕೆಲವರು. ಒಂದು ಸಲ ಹೊಸದಾಗಿ ಗುರುಕುಲಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗೆ ಕಲಿಸ್ತಾ ಇರುವಾಗ ಅಧ್ಯಾಪಕರು ಹೇಳಿದರು, ಮನೆಗೆ ಹೋಗ್ತೀಯಲ್ಲ 4 ಪುಟ ಕಂಠಸ್ಥ ಮಾಡ್ಕೊಂಡು ಬರಬೇಕು, 4 ಪುಟದಷ್ಟು ವಿಷಯ ಕಂಠಸ್ಥ ಮಾಡ್ಕೊಂಡು ಬರಬೇಕು ಅಂತೇಳಿ. ಅವನು ಹೋಗಿ ವಿಚಾರ ಮಾಡಿದ, ಕಂಠಸ್ಥ ಅಂದರೆ ಏನು ಮಾಡಬೇಕು? ಸ್ವಲ್ಪ ಸ್ಲೋ ಇತ್ತು ತಲೆ. ಡಿಕ್ಷ್ನರಿ ತೆಗೆದ. ಕಂಠ ಅಂದರೆ ಕುತ್ತಿಗೆ, ಸ್ಥ ಅಂದರೆ ಕುತ್ತಿಗೆಯಲ್ಲಿ ಇರುವುದು ಅಂತ. ಭಾಳ ಸುಲಭ ಅಂತ ಹೇಳ್ದ. ಮರುದಿವಸ ಬೆಳಗ್ಗೆ 4 ಪೇಜ್ಗಳನ್ನು ಸುಟ್ಟ. ಆನಂತರ ಬೂದಿ ಮಾಡಿದ, ನೀರು ಕಲಸಿದ. ಆ ಕಲಸಿದ್ದನ್ನು ಸರಿಯಾಗಿ ಕುತ್ತಿಗೆಯಲ್ಲಿ ಹಚ್ಚಿಕೊಂಡು ಬಂದ. ಗುರುಗಳು ಕೇಳಿದ್ರು, ಕಂಠಸ್ಥ ಮಾಡಿದ್ರು, ಮಾಡಿ ನೋಡಿ, ಹೇಳು, ನೋಡಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಏನು ಕಂಠಸ್ಥ, ಕಂಠದಲ್ಲಿ ಇರುವಂತ ಮಾಡಿದ್ರಿ, ಮತ್ತು ಕಾಗದ ಇಟ್ಕೊಂಡ್ರೆ ಅದು ಬಿದ್ದು ಹೋಗ್ತದೆ, ಅದಕ್ಕೆ ಸುಟ್ಟು ಬೂದಿ ಮಾಡಿ ಹಚ್ಕೊಂಡು ಬಂದೀನಿ ಅಂತ ತಿಳ್ಕೊಂಡ್ರೆ ಇಂಥ ಕಂಠಸ್ಥ ಅಲ್ಲ. ಕಂಠದಲ್ಲಿ ಇರ್ತಕ್ಕಂಥ ಆ ವಾಗ್ದೇವಿ, ಅದನ್ನು ವಿದ್ಯಾರ್ಥಿಗಳು, ಅಧ್ಯಾಪಕರು ಯಾವಾಗಲೂ ಉಪಯೋಗಿಸ್ಬೇಕು. ಮಾತನಾಡೋದನ್ನು ಬಿಟ್ಟರೆ ಆಗ ಕಂಠದಲ್ಲಿರ್ತಕ್ಕಂಥ ತಾನಾಗೆ ಅಲ್ಲಿ ಕೆಲಸ ನಿಂತು ಹೋಗ್ಬಿಡ್ತದೆ. ಕ್ರಮವಾಗಿ ಕೆಲಸ ಕೊಡಬೇಕು ಕಂಠಕ್ಕೆ. ಮುಪ್ಪಿನ ಕಾಲ ಬಂದರೂ ಕಂಚಿನ ಕಂಠ ಇರಬೇಕು. ಆ ರೀತಿಯಾಗಿ ಪ್ರಯತ್ನಶೀಲರಾಗಬೇಕು. ಅದಕ್ಕೋಸ್ಕರ ಅಲ್ಲಿಯ ಅಧ್ಯಯನ, ಅಧ್ಯಾಪನ ಪರಮಾತ್ಮನ ಅನುಗ್ರಹವಾಗಿರುತ್ತಲ್ಲ, ಲೌಕಿಕ ಸಂಪತ್ತಿಯಿಂದ ಕಂಟ್ರೋಲ್ ಕೂತಿದ್ದರಿಂದಾಗಿ ಆ ದುಡ್ಡು ನಮ್ಮ ಅಧ್ಯಯನ, ಅಧ್ಯಾಪನಕ್ಕೆ ಉಪಯೋಗ ಬೀಳಬೇಕು. ಇದು ಸಾಧನೆಯಲ್ಲಿರ್ತಕ್ಕಂಥ 5ನೇ ಹೆಜ್ಜೆ ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತದೆ.
ಆರನೇ ಬಂದಿರತಕ್ಕಂಥದ್ದು ಕಲ್ಪವೃಕ್ಷ. ಕಲ್ಪವೃಕ್ಷ ಅಂತ ತಿಳ್ಕೊಂಡಂತಂದರೆ ಕಾಮನಾಪೂರ್ತಿ, ನಮ್ಮ ಇಚ್ಛೆಯ ಪರಿಪೂರ್ಣತೆ. ಇಚ್ಛೆಯ ಪರಿಪೂರ್ಣತೆ ಹೌದು, ಅಧ್ಯಯನ ಮಾಡಿದಂತೆ, ಅಧ್ಯಾಪನ ಮಾಡಿದಂತೆ ವಿದ್ಯೆ ಯಾವಾಗ ಬರ್ತದೆ, ಮನಸ್ಸಿಗೆ ಸಮಾಧಾನವಾಗ್ತದೆ. ಸಮಾಧಾನವಾದದರಿಂದಾಗಿ ಆ ಸಮಾಧಾನವನ್ನು ತಂದುಕೊಡ್ತಕ್ಕಂಥ ಕಲ್ಪವೃಕ್ಷ, ನಾವು ಬೇಡಿದ್ದನ್ನು ಕೊಡ್ತಕ್ಕಂಥ, ನಾವು ಬೇಡಿದ್ದು ಯಾವುದು? ನಾವು ಬೇಡಿರ್ತಕ್ಕಂಥದ್ದು ಪರಮಾತ್ಮನ ಅನುಗ್ರಹ ಮೋಕ್ಷ. ಅದನ್ನು ಕೊಡ್ತಕ್ಕಂಥ ನಮ್ಮ ಕಾಮಧೇನು ಯಾವುದು ಗೊತ್ತೇ? ಶ್ರೀಮದಾಚಾರ್ಯರು ಬರೆದ ಸರ್ವಮೂಲ ಗ್ರಂಥಗಳು. ಸರ್ವಮೂಲ ಗ್ರಂಥಗಳನ್ನು ಪಾರಾಯಣ ಮಾಡತಕ್ಕಂಥ ವ್ಯಕ್ತಿ ಎಂದಿಗೂ ದುಡ್ಡು ಅನ್ನ ಯಾವುದು ಕಡಿಮೆ ಬೀಳೋದಿಲ್ಲ. ಅತ್ಯಂತ ಮಂಗಲಕರವಾಗಿರ್ತಕ್ಕಂಥ ಗ್ರಂಥಗಳು. ಇನ್ನು ಅಧ್ಯಯನ ಮಾಡಿರ್ತಕ್ಕಂಥ ಮೋಕ್ಷ ಅಂತನೋ ಇಚ್ಛೆ ಪೂರ್ತಿ ಆಗ್ತದೆ. ಕಲ್ಪಿತಂ ಸರ್ವಂ ದದಾತೀತಿ ಕಲ್ಪವೃಕ್ಷ. ನಾನು ಕಲ್ಪನೆ ಮಾಡಿದ್ದನ್ನು, ಬಯಸಿದ್ದನ್ನು, ಭಗವಂತ ಅನುಗ್ರಹವನ್ನು, ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಈಗ ನಮ್ಮ ಕಣ್ಣೆದುರಿಗಿರ್ತಕ್ಕಂಥ ಕಲ್ಪವೃಕ್ಷ ಅಂತಂದರೆ ಆಚಾರ್ಯರ ಗ್ರಂಥಗಳು. ಅದನ್ನು ಆ ಕಲ್ಪವೃಕ್ಷವು ಕೂಡ ನಮ್ಮನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಈ ಸಮುದ್ರ ಮಂಥನದ ವಿವೇಕದಿಂದ ಮಂಥನ ಮಾಡಿದಾಗ ಈ ರೀತಿಯಾಗಿ ಆಚಾರ್ಯ ಗ್ರಂಥ ಓದಬೇಕು ಅಂತ ಬುದ್ಧಿ ಬರ್ತದೆ. ಓದುವ ಸಾಮರ್ಥ್ಯವನ್ನು ಪರಮಾತ್ಮ ಕೊಡ್ತಾನೆ, ಒಳ್ಳೆಯ ಗುರುಗಳನ್ನು ತಂದು ಕೊಡ್ತಾನೆ, ಪಾಠವನ್ನು ಓದಿಸ್ತಾನೆ. ನಮಗೆ ಬೇಡಿದ್ದ ಪರಮಾತ್ಮನ ಸಾಮೀಪ್ಯದ ರೂಪವಾದಂಥ ಇಚ್ಛೆಯು ಪೂರ್ತಿಯಾಗ್ತದೆ. ಆದರೆ ಇದಕ್ಕೆ ವಿಘ್ನಗಳು ಜಾಸ್ತಿ ಇವೆ. ವಿಘ್ನಗಳು ಅಂತಂದರೆ 7ನೇ ರತ್ನ ಅಂತಕೊಂಡಂತಂದರೆ ಅಪ್ಸರ. ನಮ್ಮ ಸಂಚಿತ ಪುಣ್ಯದಿಂದ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅನುಕೂಲತೆಗಳು ಸಿಗ್ತವೆ. ಒಳ್ಳೆಯ ಹೆಂಡತಿ ಸಿಗ್ತಾಳೆ, ಹಣ ಸಿಗ್ತದೆ, ಒಳ್ಳೆಯ ಮನೆ ಆಗ್ತದೆ. ಆದರೆ ನಮ್ಮ ಇಂದ್ರಿಯಗಳು ಅಂತಿಕೊಂಡಂತೇನಿವೆ, ಈ ಇಂದ್ರಿಯಗಳು ಅಂತಕ್ಕಂಥ ಅಪ್ಸರೆಯರು ನಮ್ಮನ್ನು ಒಂದೊಂದು ಕಡೆಗೆ ಬೇರೆ ಬೇರೆ ಕಡೆಗೆ ಎಳ್ಕೊಂಡು ಹೋಗ್ತಾರೆ. ಅಪ್ಸರೆಯರು ನಮ್ಮನ್ನು ಆಕರ್ಷಣೆ ಮಾಡ್ತಕ್ಕಂಥವ್ರು. ಅವರನ್ನು ನೋಡಿದರೆ, ಅಪ್ಸರೆಯರನ್ನು ನೋಡಿ ಮೋಹಿತರಾದವರು ಪುರಾಣದ ಎಷ್ಟು ಕಥೆ ಹೇಳ್ತಾರೆ. ನಮ್ಮ ಅಪ್ಸರೆಯರು ಅಂತ ತಿಳ್ಕೊಂಡಂತಂದರೆ ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು. ಆ ನಂತರ ಮನಸ್ಸಿನಲ್ಲಿರ್ತಕ್ಕಂಥ ವಾಸನ ಮತ್ತು ಸಂಸ್ಕಾರಗಳು, ಇವುಗಳು ನಮ್ಮನ್ನು ಸಂಸಾರದ ಕಡೆಗೆ ಎಳಿತವೆ. ಆಚಾರ ಗ್ರಂಥ ಅಧ್ಯಯನ ಮಾಡಬೇಕು ಅಂತಂದ ಕಾರಣಕ್ಕೇನೆ ಇವತ್ತು ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತದೆ, ಇವತ್ತೇನು ಹೊರಗಿನ ತಂದು ತಿನ್ನಬೇಕು ಅಂತ ಅನ್ನಿಸ್ತದೆ. ಆಚರಣೆಶೀಲನಿಗೆಲ್ಲ, ಸಾಮಾನ್ಯ ವ್ಯಕ್ತಿಗೆ ನಾನು ಹೇಳೋದು. ಆ ನಂತರ ಇವತ್ತಿನ ದಿವಸ ಬರೀ ಮಲ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಇವತ್ತಿನ ದಿವಸ ಕಾಲು ಎಲ್ಲೋ ತಿರುಗ್ಲಿಕ್ಕೆ ಹೋಗಬೇಕು ಅಂತ ಅನ್ನಿಸ್ತದೆ. ಕೈ ಏನು ಬ್ಯಾಡದ ಕೆಲಸ ಮಾಡಬೇಕು ಅಂತ ಅನ್ನಿಸ್ತದೆ. ಈ ಇಂದ್ರಿಯಗಳು ನಮ್ಮನ್ನು ತಮ್ಮ ಕಡೆಗೆ ಎಳಿತಾ ಇರ್ತೇವಲ್ಲ, ಇವೇ ಅಪ್ಸರಾಸ್ತ್ರೀಯರು. ಇದು ನನ್ನ ಮಾತಲ್ಲ. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ ಹೇಳಿರ್ತಕ್ಕಂಥ ಮಾತು, ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಬಾಹ್ಯ ಸಪತ್ನ್ಯ ಇವಗೇಹ ಪತಿಂ ಲುನಂತಿ. ಪರಮಾತ್ಮ ನನ್ನ ಈ ರೀತಿಯಾಗಿರ್ತಕ್ಕಂಥ ಅಪ್ಸರಾಸ್ತ್ರೀಯರು, ಇಂದ್ರಿಯಗಳು ಅಂತ ತಿಳ್ಕೊಂಡಿರ್ತಕ್ಕಂಥವರು, ನಾಲಿಗೆ ಒಂದು ಕಡೆಗೆ ಎಳಿತದೆ, ಇವತ್ತು ಪಂಚಪಕ್ವಾನ ತಿನ್ನು ಅಂತಂತದೆ. ಆನಂತರ ಕಿವಿ ಅಂತಂದರೆ ಮನೋರಂಜನೆ ಮಾಡುವಂತಂತದೆ, ಹಾಡುಗಳನ್ನು ಕೇಳುವಂತ ತಿಳ್ಕೊಂಡಂತಂತದೆ. ಕಣ್ಣು ಪಿಕ್ಚರ್ ನೋಡಬೇಕು ಅಂತ ಅನ್ನಿಸ್ತದೆ. ಆನಂತರ ಒಳ್ಳೆ ಸ್ಮೆಲ್ ಬರಬೇಕು ಅಂತಕ್ಕಂಥ ಸ್ಪ್ರೇ ಬೇಕು ಅಂತ ತಿಳ್ಕೊಂಡಂತೇಳಿ ಮೂಗು ಬೇಯಿಸ್ತದೆ. ಈ ರೀತಿಯಾಗಿ ಒಬ್ಬರಿಲ್ಲ ಒಬ್ಬರು ಒಂದೊಂದು ರೀತಿಯಿಂದ ಎಳಿತಾ ಇರ್ತಾರೆ. ಅಪ್ಸರಾಸ್ತ್ರೀಯರು ನಮ್ಮನ್ನು ಆಕರ್ಷಣೆ ಮಾಡ್ತಾ ಇರ್ತಾರೆ. ಆದರೆ ಅಪ್ಸರಾಸ್ತ್ರೀಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ದದರಿಂದಾಗಿ ಆ ಲಕ್ಷ್ಮೀದೇವಿಯನ್ನು ನಾವು ಸ್ಮರಣ ಮಾಡಿದರೆ, ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಾರಾಯಣ ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳಿಗೆ ಅವಾಗ ತ್ರಾಸು ಕೊಡಬೇಡ ಸುಮ್ಮೀರಿ ಅಂತ ಆರ್ಡರ್ ಮಾಡ್ತಾನೆ. ಆ ಸಂದರ್ಭ ಆವಾಗ ನಾವು ಮತ್ತೆ ಗುರುಗಳಿಗೆ ಶರಣ ಹೋಗಬೇಕು. ಆವಾಗ ಗುರುಗಳೇನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ 8ನೇ ರತ್ನ ಮಹಾಲಕ್ಷ್ಮಿಯನ್ನು ಕೊಡ್ತಾರೆ. ಮಹಾಲಕ್ಷ್ಮಿಯನ್ನು ನಮ್ಮ ಕಡೆ ಕಳಿಸ್ತಾರೆ. ಯಾಕೆ?
ಮಹಾಲಕ್ಷ್ಮಿ ಅಂತ ತಿಳ್ಕೊಂಡಂತಂದರೆ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಶಾಸ್ತ್ರಗಳು, ವಿಷ್ಣು ವಿಷಯಕವಾಗಿರ್ತಕ್ಕಂಥ ವೇದಶಾಸ್ತ್ರಗಳು. ಯಾಕಂತಂದರೆ ವೇದಗಳು ಶಾಸ್ತ್ರಗಳು ಉಳಿದವ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಉಳಿದವರಲ್ಲಿ ಎಲ್ಲ ದೋಷ ಇವೇನು ಅವ್ರ ಹತ್ರ ಹೋಗೋದಿಲ್ಲ. ವೇದೈಕ ಸರ್ವೇ ರಹಮೇವ ವೇದ್ಯ. ವಿಷ್ಣುವೇ, ಲಕ್ಷ್ಮೀದೇವಿ ವಿಷ್ಣುವಿಗೆ ಕೊರಳಿಗೆ ಮಾಲೆ ಹಾಕ್ತಾಳೆ. ಅದಕ್ಕೆ ಮೊನ್ನೆ ನಾನು ಹೇಳಿದೆ, ಲಕ್ಷ್ಮೀನಾರಾಯಣರ ಸಂಯವರ ಅಂತಂದರೆ ಮತ್ತು ಸೀತಾ ಸ್ವಯಂವರ ಅಂತ ತಿಳ್ಕೊಂಡಂತಂದರೆ, ಆನಂತರ ಕಲ್ಯಾಣೋತ್ಸವ ಅಂತ ತಿಳ್ಕೊಂಡು ವೆಂಕಟೇಶ ದೇವ್ರ ಕಲ್ಯಾಣೋತ್ಸವ ಅಂತಂದರೆ ಸಕಲ ವೇದಗಳು ಭಗವಂತನನ್ನೇ ಹೇಳ್ತವೆ ಅಂತಕ್ಕಂಥ ಜ್ಞಾನವನ್ನು ಪಡೆಯುವುದು ಅಂತ ಅರ್ಥ. ಇದೇ ಸ್ವಯಂವರ, ಇದೇ ಆ ರೀತಿಯಾಗಿರ್ತಕ್ಕಂಥ ಕಲ್ಯಾಣೋತ್ಸವ, ಇದೆಂದೇ ಕಲ್ಯಾಣವಾಗ್ತದೆ. ಆದ್ದರಿಂದಾಗಿ ಮಹಾಲಕ್ಷ್ಮೀ ದೇವಿ ಯಾರ ಅಸುರರ ಕಡೆಗಂತೂ ಪಾಪದ ಕಡೆಗೆ ಕಣ್ಣೆತ್ತಿ ನೋಡಲಿಲ್ಲ. ಆನಂತರ ದೇವತೆಗಳ ಮೇಲೆ ನಿಮ್ಮಲ್ಲಿ ದೋಷ ಇವೆ, ನಿಮ್ಮನ್ನು ನಾವು ಹೊರತಲಿಕ್ಕೆ ಆಗೋದಿಲ್ಲ, ನಿಮ್ಮ ಅಪ್ಪ ಇದ್ದಾನಲ್ಲ ನಿರ್ದೋಷ, ಅವನನ್ನೇ ಅಂದರೆ ವೇದಗಳು ಹೇಳ್ತವೆ, ನಿಮ್ಮ ಹೆಸರನ್ನು ನಾವು ತೆಗೆದುಕೊಳ್ತೇವೆ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಅಗ್ನಿ ಅಂತಂದರೂ ಅವನೇ, ವರುಣ ಅಂದರೂ ಅವನೇ, ಪುರುಷ ಅಂತಂದರೂ ಅವನೇ, ಬಳಿತ ಅಂತ ತಿಳ್ಕೊಂಡು ಬಳಿತ ಸೂಕ್ತದಲ್ಲಿ ಬಲ ಅಂತಂದರೂ ಅವನೇ, ಶ್ರೀ ಸೂಕ್ತದಲ್ಲಿ ಶ್ರೀ ಅಂದರೂ ಅವನೇ. ವೇದೈಶ್ಚ ಸರ್ವೈರ ಹಮೇವ ವೇದ್ಯ. ಆಗ ಮಹಾಲಕ್ಷ್ಮಿಯ ವೇದಗಳ ತತ್ವಜ್ಞಾನ ನಮಗೆ ಆಗ್ತದೆ. ನಾವು ವೇದಾಧ್ಯಯನ ಮಾಡ್ತಾ ಇದ್ದರೆ, ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದರೆ ಒಳಗಿರ್ತಕ್ಕಂಥ ಅಸುರರಿಗೆ ಬಹಳ ತ್ರಾಸಾಗ್ತದೆ. ತ್ರಾಸಾಗಿ ನಮ್ಮನ್ನು ಪಾಪದ ಕಡೆ ಕರೆದುಕೊಂಡು ಹೋಗಲಿಕ್ಕೆ, ಪಾಪಕರ್ಮ ಮಾಡಿಸ್ಬೇಕು ಅಂತೇಳಿ ನಮ್ಮ ಮೇಲೆ ಪ್ರೆಷರ್ ತರ್ತಾರೆ. ಅವಳೇ 9ನೇವಳು ಅಲಕ್ಷ್ಮಿ, ದರಿದ್ರ ಲಕ್ಷ್ಮಿ, ಕಲಿ ಹೆಂಡತಿ ಹುಡ್ತಾಳೆ, ಸಮುದ್ರದಿಂದ ಬಂದಿರತಕ್ಕಂಥವಳು. ಕ್ರಮದಲ್ಲಿ ಅವಳು ಮೊದಲು, ಆಮೇಲೆ ನಂತರ ಮಹಾಲಕ್ಷ್ಮಿ. ಅಲಕ್ಷ್ಮಿ ಅಂತ ತಿಳ್ಕೊಂಡಂತಂದರೆ ಕಲಿ ಹೆಂಡತಿ. ಭಾಗವತದಲ್ಲಿ ಇದನ್ನು ಸೂಚನೆ ಮಾಡಲಿಲ್ಲಲ್ಲ ಅಂತ ತಿಳ್ಕೊಂಡಂತಂದರೆ ಭಾಗವತದಲ್ಲಿ ಮುಖ್ಯದ್ದು ಅಂತ ಹೇಳಿದ್ದಾರೆ. ಪುರಾಣಾಂತರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಆಚಾರ್ಯ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಕಲಿಸ್ತು ಸಬ್ರಹ್ಮ ವರಾತ್ ಅಜೇಯ ಹೀರತೆ ಭವಂತಂ ಪುರುಷೇಣ ಸಂಸ್ಥಿತ ತಸ್ಯಾರ್ಧ ದೇಹ ಸಮಭೂತ್ ಅಲಕ್ಷ್ಮೀ ತತ್ಪುತ್ರಕ ದೋಷ ಗಣಾಶ್ಚ ಸರ್ವಶಃ. ಕಲಿಯ ಮಕ್ಕಳೆಲ್ಲ ಎಲ್ಲ ದೋಷಗಳು, ಜಗತ್ತಿನ ಏನೇನು ಪಾಪ ಮಾಡ್ತೀವಲ್ಲ ಇವೆಲ್ಲ ಈ ಅಲಕ್ಷ್ಮಿಯಿಂದ ಬಂದಿರತಕ್ಕಂಥವಳು. ಏನು ಅನ್ಯಾಯದ ದುಡ್ಡು ಬಂದಿರ್ತದಲ್ಲ, ಲಂಚ ಗಿಂಚ ತೆಗೆದುಕೊಂಡು ದುಡ್ಡು ಬಂದಿರ್ತಲ್ಲ, ಆ ಲಂಚದ ಅನ್ಯಾಯದಿಂದ ಸಂಪಾದಿಸಿರ್ತಕ್ಕಂಥ ಸಂಪತ್ತಿ ಅದು ಅಲಕ್ಷ್ಮಿ. ಈ ಅನ್ಯಾಯದ ಸಂಪತ್ತಿ ನಮ್ಮನ್ನ ಕಡೆಯಿಂದ ಪಾಪಕರ್ಮವನ್ನೇ ಮಾಡಿಸ್ತದೆ. ಮೋಸದಿಂದ ಎಲ್ಲ ವೃತ್ತಿಯಲ್ಲಿ ಮೋಸ ಇದೆ. ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅಂತ ತಿಳ್ಕೊಂಡು ಅಂತ ಹೇಳುವ ಯಾವುದರಿಂದ ಹಣ ಎಳೆಯೋದು, ಸರಿಯಾಗಿ ಕಲಿಸ್ಲಿಕ್ಕಿಲ್ಲ. ಆನಂತರ ಪೇಷಂಟ್ಗಳಿಂದ ಹಣ ಡಬಲ್ ತ್ರಿಬಲ್ ಹಣ ವಸೂಲು ಮಾಡೋದು, ಯಾಕೆಂದರೆ ಅವರು ತಮ್ಮ ಅಧೀನದಲ್ಲಿರ್ತಾರೆ ಅಂತ ತಿಳ್ಕೊಂಡು ಅಂತೇಳಿ. ಅಧಿಕಾರಿಗಳು ಲಂಚ ತೆಗೆದುಕೊಳ್ಳುವುದು, ಒಟ್ಟು ಅಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣ ಅಂತ ತಿಳ್ಕೊಂಡಂತೇನಿದೆ, ಇದೇ ಕಲಿ ಹೆಂಡತಿ ಅಲಕ್ಷ್ಮಿ. ಅದು ಕಲಿ ಪ್ರವೇಶ, ಅದರ ಜೊತೆಗೆ ನಮ್ಮ ಪತನ. ಈ ಸಾಧನ ದಾರಿ ಬಿಟ್ಟೋಗ್ಬಿಡ್ತದೆ. ಈ ಸಾಧನ ದಾರಿ ಬಿಟ್ಟೋಗಿ ಎಷ್ಟೋ ದೂರದಲ್ಲಿ ಹೋಗ್ಬೇಕು, ಮತ್ತೆ ವಾಪಸ್ ಬರಬೇಕಾಗ್ತದೆ. ಆದ್ದರಿಂದಾಗಿ ಈ ಅಲಕ್ಷ್ಮಿಯನ್ನು ದೂರೀಕರಿಸೋದಕ್ಕೋಸ್ಕರ ಆ ಕಾಲದಲ್ಲಿ ನಾವು ಸತತವಾಗಿ ಪ್ರಯತ್ನ ಮಾಡಬೇಕು ಅಂತಂದರೆ, ಅಲಕ್ಷ್ಮಿಯನ್ನು ದೂರೀಕರಿಸಬೇಕಾಗಿದ್ದರೆ ವೇದಗಳ ಮೇಲೆ ಇರ್ತಕ್ಕಂಥ ಆಚಾರ್ಯರ ಭಾಷ್ಯ ಓದಬೇಕು. ಯಾಕೆ ಕಲಿ ಹೆಂಡತಿಗೆ ಭಯ ಇದ್ದದ್ದು ವಾಯುದೇವರಿಂದ ಮಾತ್ರ. ವಾಯುದೇವರ ಹೆಸರು ತೆಗೆದುಕೊಂಡು ಕಲಿ ಓಡಿ ಹೋಗ್ತಾನೆ. ಅದಕ್ಕೋಸ್ಕರ ನಾವೇನು ದಾನ ಧರ್ಮ ಯಜ್ಞ ಯಾಗ ಮಾಡಿದಾಕ್ಷಣಕ್ಕೇನೆ, ಪೂಜೆ ಮಾಡಿದಾಕ್ಷಣಕ್ಕೇನೆ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಅಂತಂತೀವಿ. ಯಾಕನ್ಬೇಕು? ನಾವು ಮಾಡಿದಲ್ಲಿ ತಪ್ಪಾದ ಕ್ಷಣಕ್ಕೇನೆ ಆ ಪುಣ್ಯ ಕಲಿ ತೊಗೊಂಡು ಹೋಗ್ಬಿಡ್ತಾನೆ. ಅದು ಹೋಗಬಾರ್ದು ಅಂತ ತಿಳ್ಕೊಂಡು ಅಂತಂದರೆ, ಇದು ಭಾರತೀಯ ರಮಣ ಅಂತ, ಭಾರತೀಯ ರಮಣ ಅಂದ ಕ್ಷಣಕ್ಕೆ ಓಡೋಗ್ಬಿಡ್ತಾನೆ ಕಲಿ ದೂರ. ಆದ್ದರಿಂದಾಗಿ ನಾವು ಆ ವಾಯುದೇವರನ್ನು ಸ್ಮರಣೆ ಮಾಡಿದರೆ ಆ ಕಾಲದಲ್ಲಿ ಈ ಕಲಿಯ ತ್ರಾಸು ನಮಗಾಗೋದಿಲ್ಲ. ಇದರ ನಂತರ ಬರತಕ್ಕಂಥ 10ನೇ ಸಂಪತ್ತಿ ಅಂತ ತಿಳ್ಕೊಂಡಂತಂದರೆ, 10ನೇ ಸಂಪತ್ತಿ ಅಂತ ತಿಳ್ಕೊಂಡಂತಂದರೆ ವಾರುಣಿ, ಹೆಂಡ, ಸೆರೆ. ಅಭಿಮಾನಿ ದೇವತೆ ಶೇಷದೇವರ ಪತ್ನಿ, ಅಹಂಕಾರ ಅಭಿಮಾನಿ ಇರತಕ್ಕಂಥ ದೇವತೆಗಳು. ಅದು ಕೂಡ ಅದೆಲ್ಲಿಯೂ ಕೂಡ ತೈಜಸ ಅಹಂಕಾರಕ್ಕೆ ಅಭಿಮಾನಿ ದೇವತೆ.
ಶೇಷದೇವರು ವಾರುಣಿ. ಇಂತಹ ಸಂದರ್ಭದಲ್ಲಿ ಇವು ಯಾರು ಅಂತ ತಿಳ್ಕೊಂಡಂತಂದರೆ ನಮ್ಮ ಸಂಸಾರದಲ್ಲಿ ಇರತಕ್ಕಂತಹ ಮೋಹ, ಇದೇ ವಾರುಣಿ. ಹೇಗೆ ಸರಿ ಕುಡಿದಂಥ ಒಂದು ಸಲ ಸರಿ ಕುಡಿದ್ರೆ ಮತ್ತೆ ಪುನಃ ಕುಡಿಸಬೇಕು ಅಂತೇಳಿ ಮೋಹಗೊಳಿಸ್ತದೆಯೋ ಆ ರೀತಿಯಾಗಿ ಈ ಸಂಸಾರದ ಮೋಹ ಅಂತ ತಿಳ್ಕೊಂಡಂತೇನಿದೆ, ಸಂಸಾರದ ಮೋಹ ನಮ್ಮನ್ನು ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಬಿಡಂಗಿಲ್ಲ. ಸಂಸಾರದ ಮೋಹ ಸಿಲುಕಿದ ವ್ಯಕ್ತಿ ಕಿತ್ತುಕೊಂಡು ಮತ್ತೆ ಸಾಧನೆ ದಾರಿಗೆ ಬರಬೇಕಾಯಿತು ಅಂತಂದರೆ ಬಹಳ ಎಚ್ಚರದಿಂದ ತಾನು ಸಂಸಾರ ಮಾಡಬೇಕಾಗ್ತದೆ. ಪ್ರಹ್ಲಾದರಾಜರು ಹೇಳ್ತಾರೆ, ಪರಮಾತ್ಮ ನಿನ್ನ ಕಡೆಗೆ ಬರಬೇಕು ಅಂತ ತಿಳ್ಕೊಂಡಂತೇಳಿ ಅಂತ ಇದ್ದೆ, ಬಾ ಅಂತ ತಿಳ್ಕೊಂಡಂತ ಹೇಳ್ತಾ ಇದ್ದೀಯಲ್ಲ. ಕಥಂ ಪ್ರಿಯಾಯ ಸಂಗಂ ರಹಸ್ಯಂ ರುಚಿರಾಂಶ ಮಂತ್ರಾನ್. ಹೆಂಡತಿ ಸಂಘ, ಬೇಕಾದವಳಗಿದ್ದಾಳೆ, ಭಾಳ ಸುಂದರಿಯಾಗಿದ್ದಾಳೆ. ಆ ನಂತರ ನಾನು ಬೇಕಾದ ಅಡುಗೆ ಮಾಡಿ ಹಾಕ್ತಾಳೆ. ನಾವಿಬ್ಬರು ರಹಸ್ಯದಲ್ಲಿದ್ದಾಗ ಏನೇನೋ ಅನೇಕ ಮಾತುಗಳನ್ನು ಹೇಳಿ ಸಂತೋಷಪಡಿಸ್ತಾಳೆ. ಆ ಹೆಂಡತಿಯ ಜೊತೆಗಿರ್ತಕ್ಕಂಥ ಪ್ರೇಮ ಸಲ್ಲಾಪಗಳನ್ನು ಬಿಟ್ಟು ಹೇಗೆ ಬರಲಿ ಪರಮಾತ್ಮ? ಅಥವಾ ಸುಹೃತ್ ಸುತ ಸ್ನೇಹ ವಶಃ, ಗೆಳೆಯರು ಬಹಳ ಉಪಕಾರ ಮಾಡಿರ್ತಾರೆ, ಅವರು ಕರೀತಾರೆ, ಅವರನ್ನು ಬಿಟ್ಟು ಇಲ್ಲಿ ಹೇಗೆ ನಿನ್ನ ಹತ್ರ ಬರಲಿ? ಮಕ್ಕಳ ಮೋಹ ಬೇರೆ ಇದೆ, ಅವರನ್ನು ಬಿಟ್ಟು ನಿನ್ನ ಕಡೆ ಹೇಗೆ ಬರಲಿಕ್ಕಾಗ್ತದೆ ನನಗೆ? ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ, ಸಣ್ಣ ಮಕ್ಕಳು ಪರಮಾತ್ಮ, ಅವ್ರ ತೊದಲು ನುಡಿಗಳು, ಅವರ ಆಟ, ಅವ್ರ ಜೊತೆಗೆ ಆಟ ಆಡುವಾಗ, ಅವರು ನಕ್ಕು ಮಾತನಾಡುವಾಗ ಈ ಮೋಹ ಬಿಟ್ಟು ಬರಲಿಕ್ಕೆ ಆಗ್ತದೆ ಪರಮಾತ್ಮ? ಬಾಬಾ ಅಂತೀಯಲ್ಲ, ಹೇಗೆ ಬರಲಿ? ಪ್ರತ್ತಾ ಸ್ಮರಸ್ತಾ ದುಹಿತು ಹೃದಯ. ಅಷ್ಟೇ ಅಲ್ಲ, ಹೆಣ್ಮಗಳಿದ್ದಾಳೆ, ಅವಳು ಮದುವೆ ಆಗಬೇಕು, ಅವಳು ಪಾಪ ತಂದೆ ಅಂತ ತಿಳ್ಕೊಂಡು ಅಂತೇಳಿ ಭಾಳ ಪ್ರೀತಿ ಮಾಡ್ತಾ ಇದ್ದಾಳೆ. ಅವಳೇ ಯೋಗಕ್ಷೇಮ ನೋಡ್ಕೊಳ್ಳೋದು ಬೇಡನು. ಈ ಕಡೆಗೆ ಅಕ್ಕ ತಂಗಿಯಂದ್ರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಮುದುಕರಾದ ತಂದೆ ತಾಯಿಗಳಿದ್ದಾರೆ. ಇಷ್ಟೆಲ್ಲ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ನಾನು, ಇದೇ ವಾರುಣಿ. ಈ ಮೋಹ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ ಎಲ್ಲಿಯೇ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಂದೆ ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರಲ್ಲಿ ಅವರಿಗೋಸ್ಕರ ಮಾಡ್ತಕ್ಕಂಥ ಕರ್ತವ್ಯ ಕರ್ಮದಲ್ಲಿ ಇದು ಅಲ್ಲಿದ್ದ ಭಗವಂತನ ಸೇವೆ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದರೆ ಆ ಕಾಲಕ್ಕೆ ಈ ಹೆಂಡ ಹೋಗಿ ಅದು ಯಜ್ಞದಲ್ಲಿರ್ತಕ್ಕಂಥ ಸೋಮರಸ ಆಗ್ತದೆ. ಸೋಮರಸ ಅಂತ ತಿಳ್ಕೊಂಡ್ರೆ ವಾಯುದೇವರ ಅನುಗ್ರಹ. ಈ ರೀತಿಯಾಗಿರ್ತಕ್ಕಂಥ ವಾಯುದೇವರ ಪರಮಾನುಗ್ರಹವಾಗಿ ಈ ಮೋಹದಲ್ಲಿದ್ದರೂ, ಈ ಹೆಂಡತಿ ಮಕ್ಕಳ ಜೊತೆಯಲ್ಲಿದ್ದರೂ, ಆ ಸುಖ ಅನುಭವಿಸ್ತಾ ಇದ್ದರೂ ನಿರ್ಲಿಪ್ತನಾಗಿ ಪರಮಾತ್ಮನ ಇಂತಿಷ್ಟು ವೇಳೆ ನಾನು ದೇವರಿಗೇ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅಂತಕ್ಕಂಥ ಒಂದು ಸಂದರ್ಭ ಶಕ್ತಿ ಅದೇ. ಅದಕ್ಕೋಸ್ಕರ ಈ ಉಪಾಯ ಅಂತ. ಇದರ ನಂತರ ಬಂದಿರತಕ್ಕಂಥ ಇನ್ನೊಂದು ರತ್ನ ನಮ್ಮ ಜೀವನದಲ್ಲಿ ಬರತಕ್ಕಂಥ 11ನೇ ರತ್ನ ಅಂತ ತಿಳ್ಕೊಂಡಂತಂದರೆ ಚಂದ್ರ. ಮಹಾಲಕ್ಷ್ಮಿಯ ತಮ್ಮ, ಲಕ್ಷ್ಮಿಯ ನಂತರ ಬಂದಿರತಕ್ಕಂಥ ವ್ಯಕ್ತಿ ಚಂದ್ರ ಅಂತ ತಿಳ್ಕೊಂಡಂತಂದರೆ ಮನೋನಿಯಾಮಕ. ಚಂಚಲವಾದ ಮನಸ್ಸೇ ಇದೇ ಚಂದ್ರ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ. ಪರಮಾತ್ಮ ಕರ್ಮಯೋಗ ಮಾಡುವಂತಂತೆ, ಕರ್ಮ ಬ್ರಹ್ಮಾರ್ಪಣ ಮಾಡುವಂತಂತೆ, ಇಂದ್ರಿಯ ನಿಗ್ರಹ ಮಾಡುವಂತಂತೆ. ಆದರೆ ಮನಸ್ಸು ಚಂಚಲ, ಅಷ್ಟೇ ವೇಗವಾಗಿ ನನ್ನ ಎಳ್ಕೊಂಡು ಮೆಟ್ಲು ಬಾಡ ಹೋಗ್ತದೆ, ಭಾಳ ವೇಗದಿಂದ ಹೋಗ್ತಕ್ಕಂಥದ್ದು. ಆ ಬಲಿಷ್ಠ ಇದೆ, ದೃಢ ಇದೆ. ಆ ಚಂಚಲತೆ ನನ್ನನ್ನು ಅಲ್ಲಿ ಇಲ್ಲಿ ಆಸಕ್ತನನ್ನಾಗಿ ಮಾಡ್ತದೆ, ನಿನ್ನ ಕಡೆ ಬರಲಿಕ್ಕೆ ಬಿಡೋದಿಲ್ಲ ಅಂತನ್ನ ತನ್ನ ಸಂಕಟವನ್ನು ಪರಮಾತ್ಮದ ಹೇಳ್ಕೊಂಡಾಗ ಪರಮಾತ್ಮ ಹೇಳ್ತಾನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೇಗೆ? ಅಭ್ಯಾಸ ಏನು ತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಪುನಃ 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 ಶಾಸ್ತ್ರಾಭ್ಯಾಸ ಮಾಡು. 1 ಸಲ, 2 ಸಲ, 3 ಸಲ, 100 ಸಲ, 10 ಸಲ, 102 ಸಲ ಸತತ ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಆ ಪರಮಾತ್ಮನ ಮಹಿಮೆ ಉಪಕಾರ ಗೊತ್ತಾಗಿ 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 ಮನಸ್ಸು ಅವನಲ್ಲಿ ಏಕಾಗ್ರವಾಗ್ತದೆ. ಏಕಾಗ್ರವಾದ ಮೇಲೆ ವೈರಾಗ್ಯ ಬರ್ತದೆ. ಪರಮಾತ್ಮನಲ್ಲಿ ವಿಶೇಷವಾದ ರಾಗ ಬರ್ತದೆ. ವಿಶೇಷವಾದ ರಾಗ ಬಂದ ಕ್ಷಣಕ್ಕೇನೆ ಭಕ್ತಿ ನಾನು ಉದ್ಧಾರ ಮಾಡ್ತೇನೆ. ಆದ್ದರಿಂದಾಗಿ 11ನೇ ರತ್ನ ಅಭ್ಯಾಸದಿಂದ ಈ ರತ್ನವನ್ನು ನಾವು ಪರಮಾತ್ಮನ ಚಂಚಲದಾದಂಥ ಮನಸ್ಸನ್ನು ಸ್ಥಿರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಸ್ಥಿರ ಆಗಬೇಕಾಗಿದ್ದರೆ ಪರಮಾತ್ಮ ನಮಗೆ ಪಾರಿಜಾತ ವೃಕ್ಷವನ್ನು ಕಳಿಸಿಕೊಡ್ತಾನೆ. 12ನೇ ರತ್ನ ಪಾರಿಜಾತ.
ಪಾರಿಜಾತವನ್ನು ಪರಮಾತ್ಮ ಕಳಿಸಿಕೊಡ್ತಾನೆ. ಪಾರಿಜಾತ ಕಳಿಸ್ತಾನೆ ಅಂದರೆ ಏನರ್ಥ? ಮಹಾಭಾರತ, ಭಗವದ್ಗೀತಾ. ಏನು ಪಾರಿಜಾತ ಹೋಗ್ತೀನಿ ಸಂಬಂಧ ಅಂತ ನಾ ಹೇಳಿದ್ದಲ್ಲ, ಮತ್ತು ರಾಯರು ಹೇಳ್ತಾರೆ, ಗೀತಾ ವಿವೃತ್ತಿಯಲ್ಲಿ ಹೇಳ್ತಾರೆ, ಭಾರತ ಪಾರಿಜಾತ ಮಧುಭೂತಾಂ ಸರ್ವಾರ್ಥ ಭಾರತಾರ್ಥ ಸಂಗ್ರಹಭೂತಾಂ ಕೃಷ್ಣಾರ್ಜುನ ಸಂವಾದ ರೂಪಾಂ ಗೀತಾಂ ನಿಬಬಂಧ. ಗೀತಾ ವಿವೃತ್ತಿಯ ವಾಕ್ಯ, ನನ್ನ ವಾಕ್ಯ ಅಲ್ಲ. ಭಾರತ ಅಂತಿಕೊಂಡಂತ ಅನ್ನೋದು ಪಾರಿಜಾತ ವೃಕ್ಷ. ನಿಮಗೆ ನಿರ್ಣಯ ಕೊಡುತ್ತದೆ ಪರಮಾತ್ಮನೇ. ಹೇಗೆ ಎಲ್ಲೆಲ್ಲಿ ಸಂಶಯ ಬಂದು ನಿಮಗೆ ಎಷ್ಟು ಸಂಶಯ ಇದೆ, ಮಹಾಭಾರತದಲ್ಲಿ ಉತ್ತರ ಇದೆ, ಭಾಗವತದಲ್ಲಿ ಉತ್ತರ ಇದೆ. ಅದರ ಸಂಕ್ಷಿಪ್ತ ಪಾರಿಜಾತ ವೃಕ್ಷ ಮಹಾಭಾರತವಾದರೆ ಪಾರಿಜಾತ ಆ ಹೂವಿನ ಮಕರಂದ ಭಗವದ್ಗೀತಾ. ಆ ಭಗವದ್ಗೀತೆಯ ಮಕರಂದವನ್ನು, ರಸವನ್ನು, ರುಚಿಯಾದ ರಸವನ್ನು ಭ್ರಮರಗಳಾಗಿರ್ತಕ್ಕಂಥ ನಿಮಗೋಸ್ಕರ ತೆಗೆದುಕೊಟ್ಟಿದ್ದಾನೆ ಪರಮಾತ್ಮ. ಅದನ್ನು ಕುಡೀರಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ನಮಗೆ ಪುನಃ ಪುನಃ ಮಾಡ್ತಾರೆ. ಆದ್ದರಿಂದಾಗಿ ಮಹಾಭಾರತ, ಭಾಗವತ, ಭಗವದ್ಗೀತಾ ಅದಕ್ಕೋಸ್ಕರ ಹೇಳಿದರು, ಒಂದು ದಿನವೂ ಬಿಡದೆ ಗೀತಾ ವಿಷ್ಣು ಸಹಸ್ರನಾಮಂಚ ಜ್ಞೇಯಂ ಪಾಠ್ಯಂಚ ತದ್ವಯಂ. ಭೀಷ್ಮಾಚಾರ್ಯ ಹೇಳ್ತಾರೆ, ಇದನ್ನು ನಾವು ತಿಳಿದುಕೊಳ್ಳಬೇಕು, ದಿನಾಲೂ ಪಾರಾಯಣ ಮಾಡಬೇಕು, ಇದರಿಂದ ಪರಮಾತ್ಮ ಸಿಗ್ತಾನೆ ಅಂತ ತಿಳ್ಕೊಂಡಂತೇಳಿ. ಅಂಥ ಸಂದರ್ಭದಲ್ಲಿ ಚಂಚಲ ಮನಸ್ಸು ತೆರವಾಗ್ತದೆ. ಈ ರೀತಿಯಾಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಬರ್ತಕ್ಕಂಥ 13ನೇ ರತ್ನ ಅಂತಂದರೆ ಪಾಂಚಜನ್ಯ ಶಂಖ, ಪರಮಾತ್ಮನ ಶಂಖ, ಲಕ್ಷ್ಮೀ ಅಭಿಮನ್ಯವಾಗಿರ್ತಕ್ಕಂಥದ್ದು. ಈ ಶಂಖ, ಪರಮಾತ್ಮ ಶಂಖ ಊದ್ತಾನೆ ಅಂತಂದರೆ ಜಯ ನಿಶ್ಚಿತ ಅಂತ ಅರ್ಥ. ಅದಕ್ಕೋಸ್ಕರ ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ. ಪರಮಾತ್ಮ ಪಾಂಚಜನ್ಯ ಊದಿದ. ಭೀಷ್ಮ ದ್ರೋಣ ಎಲ್ಲ ತಿಳ್ಕೊಂಡು ಪಾಂಡವರಿಗೆ ಜಯ ಆಯಿತು ಅಂತ ತಿಳ್ಕೊಂಡಂತೆ. ನಮ್ಮ ಸಾಧನೆಗೆ ಜಯ ತಂದು ಕೊಡ್ತಕ್ಕಂಥದ್ದು ಈ ಪಾಂಚಜನ್ಯ. ಅದಕ್ಕೋಸ್ಕರವೇ ದಿನಾಲು ಆ ಶಂಖ ಹಚ್ಚಿಕೊಳ್ಳುವಾಗ ಪಾಂಚಜನ್ಯ ನಿಜಧ್ವಾಂತ ಧ್ವಸ್ತ ಪಾತಕ ಸಂಚಯ. ಎಲೆ ಪಾಂಚಜನ್ಯ, ಅಜ್ಞಾನ ಅಂತ ತಿಳ್ಕೊಂಡಂತಕ್ಕಂಥ ಏನು ಕತ್ತಲೆ ಇದೆ, ಆನಂತರ ಅಜ್ಞಾನ ಅಂತಕ್ಕಂಥ ರೂಪದ ಪಾಪಗಳು ಅಂತೇನಿವೆ, ಅವುಗಳನ್ನೆಲ್ಲ ನಾಶ ಮಾಡಿಸ್ಬಿಡು. ಪರಮಾತ್ಮ ಶಂಖ ಊದಿದರೆ ದೈತ್ಯರ ಸಾಯೋದು, ದೈತ್ಯರು ಹಾರ್ಟ್ ಫೇಲಾಗಿ ಸಾಯ್ತಾರೆ ಅಷ್ಟೇ ಅಲ್ಲ, ದೈತ್ಯರ ಹೆಂಡತಿರ ಗರ್ಭದಲ್ಲಿದ್ದ ಆ ಶಿಶುಗಳು ಗರ್ಭಪಾತವಾಗಿ ಸತ್ತೋಗ್ತಾವಂತ. ಪರಮಾತ್ಮನ ಪಾಂಚಜನ್ಯದಲ್ಲಿ ಅಸುರರ ಸಂಹಾರಕವಾಗಿರ್ತದೆ. ನಮಗೆ ಬಾಧಕವಾಗಿರ್ತಕ್ಕಂಥ ಚಂಚಲತೆ ಇತ್ಯಾದಿಗಳನ್ನೆಲ್ಲ ದೂರವನ್ನು ಮಾಡಿ ಪರಮಾತ್ಮನನ್ನು ಪಡೆಯುವ ಜಯವನ್ನು ತಂದುಕೊಡ್ತಕ್ಕಂಥ ರೀತಿಯ ಸಾಧನೆಯನ್ನು ಮಾಡಿಸ್ತದೆ ಪಾಂಚಜನ್ಯ ಶಂಖ. ಈ ಸಾಧನೆಯ ಅಮಲ ಭಕ್ತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಯಾಕೆ ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಸನ್ನಿಧಾನ, ಲಕ್ಷ್ಮೀ ಅಂತ ತಿಳ್ಕೊಂಡಂತಂದರೆ ಜ್ಞಾನ ಸ್ವರೂಪಗಳು, ಸಕಲ ಶಾಸ್ತ್ರಗಳ ಅಭಿಮಾನಿ, ವಾಂಗ್ಮನಸ್ಸು ಅಭಿಮಾನಿ. ಆದ್ದರಿಂದ ನಮ್ಮ ವಾಕ್ ಮನಸ್ಸುಗಳನ್ನೆಲ್ಲ ಪರಮಾತ್ಮನಲ್ಲೇ ಏಕಾಗ್ರಗೊಳಿಸ್ತಾಳೆ. ಗಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಧನ್ವಂತ ರೂಪದಿಂದ ಅಮೃತವನ್ನು ತಂತಾನೆ. 14ನೇ ರತ್ನ. ಕೆಲವರು ಹೇಳುವಾಗ ಲಕ್ಷ್ಮಿಯನ್ನು ಮರೆತು ಧನ್ವಂತರಿ ಬೇರೆ ಅಮೃತ ಬೇರೆ ಅಂತ ಹೇಳ್ತಾರೆ. ಆದರೆ ಧನ್ವಂತರಿ ಜೊತೆಗಿನ ಅಮೃತ ಬಂದದಲ್ಲ. 14ನೇ ರತ್ನ ಧನ್ವಂತರಿ ಅಂತ ತಿಳ್ಕೊಂಡಂತ ಏನರ್ಥ? ಸಂಸ್ಕೃತದಲ್ಲಿ ಧನು ಅಂತ ತಿಳ್ಕೊಂಡಂತಂದರೆ ಶಲ್ಯ ಚಿಕಿತ್ಸೆ ಮಾಡ್ತಕ್ಕಂಥ ಏನು ಇಕ್ವಿಪ್ಮೆಂಟ್ಸ್ ಇವೆಯಲ್ಲ, ಅದಕ್ಕೆ ಧನು ಅಂತ ತಿಳ್ಕೊಂಡಂತ ಹೇಳಿ ಸರ್. ಆ ಧನುಗಳ ಸಂಬಂಧಿಯಾಗಿರ್ತಕ್ಕಂಥ ಆಯುರ್ವೇದ ಶಾಸ್ತ್ರವನ್ನು ಬರೆದಿದ್ದರಿಂದ ಅದಕ್ಕೋಸ್ಕರವೇ ಶಬ್ದಕಲ್ಪದ್ರುಮ ಅಂತ ತಿಳ್ಕೊಂಡಂತೇಳಿ ಗ್ರಂಥ ಇದೆ. ಅಲ್ಲಿ ಧನ್ವಂತರಿ ಅರ್ಥ ಬರೀತಾರೆ. ಧನು ಉಪಲಕ್ಷಣತ್ವಾತ್ ಶಲ್ಯಾದಿ ಚಿಕಿತ್ಸಾಶಾಸ್ತ್ರಂ ಆಯುರ್ವೇದ ಶಾಸ್ತ್ರಂ ಅಸ್ಯ ಮುಖಾತ್ ಅಂತಕೊಂಡಂತೇಳಿ ವರ್ಣನೆ ಮಾಡ್ತಾರೆ. ಅಂದರೆ ಶಲ್ಯಾದಿ ಆಪರೇಷನ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಪರಮಾತ್ಮ ನಮ್ಮಲ್ಲಿರ್ತಕ್ಕಂಥ ತನ್ನ ರೂಪವನ್ನು ತೋರಿಸ್ತಾನೆ, ತನ್ನ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ನಮ್ಮ ಸಂಚಿತ ಆಗಾಮಿ ಎಲ್ಲ ಪಾಪ ಪುಣ್ಯಗಳನ್ನು ಕಿತ್ಕಿವರೆಗೆ ಹಾಕಿಬಿಡ್ತಾನೆ. ಆಪರೇಷನ್ ಮಾಡೇ ಬಿಡ್ತಾನೆ ಪರಮಾತ್ಮ. ಆಪರೇಷನ್ ಮಾಡಿಬಿಡ್ತಾನೆ. ಹಿಂದಿನ ಪಾಪ ಉಳಿಯೋದಿಲ್ಲ, ಪುಣ್ಯ ಇರೋದಿಲ್ಲ. ಆ ಬಂಧಕ ಪಾಪ ಹೊರಟೋಗ್ತದೆ, ಬಂಧಕ ಪುಣ್ಯ ಹೊರಟೋಗ್ತದೆ. ಕಿಂಚಿತ್ ಪ್ರಾರಬ್ಧ ಕರ್ಮ ಉಳಿದಿರ್ತದೆ, ಅದನ್ನು ಕೂಡ ಅವನ ಅನುಗ್ರಹದಿಂದ ಅದೆಲ್ಲೂ ಕೂಡ ಕಡಿಮೆ ಮಾಡಿ ಅನುಭವಿಸ್ಬಿಡ್ತಾನೆ. ಆದ್ದರಿಂದಾಗಲಿ ಅಮೃತ ಅಂತಂದರೆ ಅಪರೋಕ್ಷ ಜ್ಞಾನ, ಪರಮಾತ್ಮ ಬಿಂಬಮೂರ್ತಿಯಾಗಿರ್ತಕ್ಕಂಥ ಭಗವಂತನ ದರ್ಶನ,
ಆ ನಂತರ ಪರಮಾತ್ಮ ಅದರಿಂದ ಕೊಡ್ತಕ್ಕಂಥ ಆ ಮೋಕ್ಷ, ನಿತ್ಯ ಸುಖವಾಗಿರ್ತಕ್ಕಂಥ ಮೋಕ್ಷ, ಇಂಥ ಧನ್ವಂತರಿಯನ್ನು ನಾವು ಸ್ಮರಣೆ ಮಾಡಬೇಕು. ಹೇಗೆ ಮಾಡಬೇಕು? ಧನ್ವಂತರಿ ಹೇಗಿದ್ದಾನೆ? ಚಂದ್ರೋಗ ಕಾಂತಿ ಅಮೃತಾತ್ಮ ಕರೈರ್ಜಗಂತಿ. ಒಂದು ಧನ್ವಂತರಿಯ ದರ್ಶನ ನಿಮಗೆ ನಾವು ಮಾಡಿಸ್ತಾ ಇದ್ದೇವೆ. ಈ ಧನ್ವಂತರಿಯನ್ನು ನೋಡ್ತಾ ಇದ್ದೀರಲ್ಲ, ಈ ಧನ್ವಂತರಿಯ ಸುತ್ತಲೂ ಇರತಕ್ಕಂಥದ್ದು ಚಂದ್ರಮಂಡಲ. ಚಂದ್ರಮಂಡಲದಲ್ಲಿ ಪರಮಾತ್ಮ ತಾನು ತನ್ನ ಎಡಗಾಲನ್ನು ಕೆಳಗೆ ಬಿಟ್ಟು ಬಲಗಾಲನ್ನು ಮೇಲೆ ಮಡಿಚಿ ಕೂತ್ಕೊಂಡಿದ್ದಾನೆ. ಬಲಗೈ ಜ್ಞಾನ ಮುದ್ರ, ಆನಂತರ ಎಡಗೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡಿದ್ದಾನೆ. ಅಮೃತ ಕಲಶವನ್ನು ಪರಮಾತ್ಮ ಇಟ್ಟುಕೊಂಡಿದ್ದಾನೆ. ಈ ರೂಪವನ್ನು 2 ನಿಮಿಷ ನೀವು ಚಿಂತನೆ ಮಾಡಿ. ಆ ನಂತರ ಇದರ ವಿವರಣೆಯನ್ನು ನಾನು ಹೇಳ್ತೇನೆ, ಕೇಳಿ. ಚಂದ್ರೌಘ ಕಾಂತಿ, ಚಂದ್ರಮಂಡಲ, ಚಂದ್ರನೇ ಮೀರಿದ ಕಾಂತಿ. ಆನಂತರ ಅವನ ಕಿರಣಗಳೇ ಅಮೃತಗಳು. ಕಲಶದಲ್ಲಿ ತಂದರೆ ಅಮೃತವಲ್ಲ, ಯಾವಾಗಲೂ ದೇವತೆಗಳಿಗೆ ಉಣಿಸ್ತಕ್ಕಂಥ ಅಮೃತ ಸತತ ಕಾಲದಲ್ಲಿ. ಈಗ ಅಲ್ಲಿ ಕಲಶದಿಂದ ಅಮೃತ ಉಣಿಸಿದ ಪರಮಾತ್ಮ ಸತತ ಕಾಲದಲ್ಲಿ ಚಂದ್ರಾಂತರ್ಗತನಾಗಿರ್ತಕ್ಕಂಥ ಧನ್ವಂತರಿ ಅವರಿಗೂ ಅಮೃತವನ್ನು ಕೊಡ್ತಾ ಇರ್ತಾನೆ. ಸಂಜೀವಯಂತಮಮಿತಾತ್ಮ ಸುಖಂ ಪರೇಶಂ. ಜಗತ್ತನ್ನು ಎಲ್ಲ ರೋಗ ದೂರ ಮಾಡಿ ಅವರಿಗೆ ಅಪಮೃತ್ಯು ದೂರ ಮಾಡಿ ವಿಶೇಷವಾದ ಆರೋಗ್ಯವನ್ನು ಕೊಡ್ತಕ್ಕಂಥ ಪರಮಾತ್ಮ. ಜ್ಞಾನ ಮುದ್ರ, ಅಮೃತದ ಕಲಶ ಕೈಯಲ್ಲಿ. ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ ಶೀತಾಂಶು ಮಂಡಲಗತಂ. ಆ ಮಂಡಲ ಇರತಕ್ಕಂಥ ಈ ರೂಪವನ್ನು ಚಿಂತನೆ ಮಾಡಿ ಯಾರಿಗೆ ನಿಮಗೆ ರೋಗಗಳ ಬಂದಾಗ ಅಥವಾ ನಿಮ್ಮ ಸಂಬಂಧಿಕರುಗಳು ಬಂದಾಗ ಈ ರೂಪವನ್ನು ಈ ಕೈಯಲ್ಲಿ ನೋಡಿ, ಈ ಕೈಯಲ್ಲಿ ಆ ರೂಪವನ್ನು ಚಿಂತನೆ ಮಾಡಿ ನಿಮಗಿದ್ದರೆ ನಿಮ್ಮ ತಲೆಯ ಮೇಲೆ ಅಥವಾ ಯಾರಿಗೆ ರೋಗಿಗಳಾದರೆ ರೋಗಿಗಳ ತಲೆಯ ಮೇಲೆ ಇಟ್ಟು ಆ ಕಾಲದಲ್ಲಿ ಮೂರ್ಧ್ನಿ ಸ್ಥಿತಾತ್ ಅಮೃತ ಏವ, ಆ ಕಲಶದಲ್ಲಿರ್ತಕ್ಕಂಥ ಆ ಅಮೃತದ ಧಾರೆ ಕ್ರಮವಾಗಿ ಬ್ರಹ್ಮರಂಧ್ರದಿಂದ ಇಳಿತಾ ಭ್ರೂಮಧ್ಯಗಾಚ್ಯ, ಈ ಭೂಮಿ ಮಧ್ಯದಲ್ಲಿ ಅಮೃತ ರಸ ಬಂತು, ಅಲ್ಲಿಂದ ಇಳಿದು ಕಂಠಕ್ಕೆ ಬಂತು, ತಾಲೂಕೆ ಬಂತು, ಹೃದಯಕ್ಕೆ ಬಂತು, ನಾಭಿಗೆ ಬಂತು, ಪಾದದವರೆಗೂ ಹೋಗಿ ಸಂಪೂರ್ಣ ಶರೀರದಲ್ಲಿ ಅಮೃತ ಸೇರಿಕೊಂಡು ಬಿಟ್ಟಿದೆ. ಇನ್ನು ರೋಗ ನಿಶ್ಚಿತವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಇಟ್ಟು ಓಂ ಧಂ ಧನ್ವಂತರೇ ನಮಃ ಅಂತ ತಿಳ್ಕೊಂಡು ಮಡಿಯಲ್ಲಿದ್ದರೆ, ಇಲ್ಲದೇ ಇದ್ದರೆ ಧನ್ವಂತರೇ ನಮಃ ಧನ್ವಂತರೇ ನಮಃ ಧನ್ವಂತರೇ ನಮಃ ಅಂತ ತಿಳ್ಕೊಂಡು ಅಂತೇಳಿ 10, 20, 108 ಸಲ ಹೇಳಿದರೆ ಎಂಥ ರೋಗವಿದ್ದರೂ ದೂರವಾಗ್ತದೆ ಅಂತ ತಿಳ್ಕೊಂಡಂತಿದ್ದಾರೆ. ಇನ್ನು ವೇದ ಮಂತ್ರ ಇದೆ, ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರ. ಆ ಪರಮಾತ್ಮನ ನನ್ನ ಕೈಯಲ್ಲಿ ನಾನು ಚಿಂತನೆ ಮಾಡಿದ್ದೇನೆ. ಇಂಥ ಪರಮಾತ್ಮ ಅಯಮ್ಮೇ ವಿಶ್ವಭೇಡಜಂ, ಜಗತ್ತಿಗೆ ಸಂಸಾರಕ್ಕೂ ಸಂಸಾರ ರೋಗ ಅಂದಮೇಲೆ ಉಳಿದೆಲ್ಲ ರೋಗಗಳು ಬಂತು, ಅವುಗಳಿಗೆ ಔಷಧಿ ನನ್ನ ಶರೀರದಲ್ಲಿ ಆ ಪರಮಾತ್ಮ ಅಮೃತವನ್ನು ಸುರಿಸಲಿ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂತಹ ಮಂತ್ರವನ್ನು ಹೇಳಿ ಅಯಮ್ಮೇ ವಿಷಭೇಟಜೋಯಂ ಶಿವಾಭಿಮರ್ಶನ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಟ್ಟ. ಯಾಕೆ? ಸಾಧಕರಿಗೆ ಮಾತ್ರ ಪರಮಾತ್ಮ ಎಂ ಏವೇಶ ವೃಣತೆ ತೇನ ಲಭ್ಯ. ಪರಮಾತ್ಮ ಯಾರ ಸಾಧನೆ ಪೂರ್ತಿಯಾಗಿದೆ ಇವನಿಗೆ ದರ್ಶನ ಕೊಡಬೇಕು ಅಂತಂತಾನೆ ಅಂಥವರಿಗೆ ತನ್ನ ದರ್ಶನ ರೂಪವಾದ ಅಮೃತ ಕೊಡ್ತಾನೆ. ಯಾರು ಸಾಧನೆ ಮಾಡಿಲ್ಲ ಕೊಡೋದಿಲ್ಲ. ಆದ್ದರಿಂದಾಗಿ ನಾವು ಈ ಅಮೃತವನ್ನು ಪಡೆಯೋದಕ್ಕೋಸ್ಕರ ಸಂಸಾರದಲ್ಲಿ ನಮ್ಮ ಜೀವನದ ಉದ್ದೇಶ ಇದು. ನಮ್ಮ ಆತ್ಮಕಥೆ ಅರ್ಧ ಇನ್ನು ಆರಂಭದಲ್ಲಿದೆ. ಈ ಕಥೆಯನ್ನು ಸುಖಾಂತವಾಗಿ ಮುಗಿಸಬೇಕಾಗಿತ್ತು ಅಂತಂದರೆ ಮೋಕ್ಷ ಸಾಧನೆಯನ್ನು ಮಾಡೋಣ. ಹೇಗೂ ಭಾಗವತ ಕೇಳ್ತಾ ಇದ್ದೇವೆ, ಇನ್ನೂ ವಿಶೇಷವಾಗಿ ಪರಮಾತ್ಮನ ಧ್ಯಾನಗಳನ್ನು ಮಾಡ್ತಾ ಆ ಪರಮಾತ್ಮ ಅನುಗ್ರಹ ಪಡೆಯೋಣ. ಇದೇ ಅಮೃತ ಮಂಥನದ ಆಧ್ಯಾತ್ಮಿಕ ಅರ್ಥ. ಹೀಗೆ ಪ್ರತಿಯೊಂದು ಕಥೆಯಿಂದಲೂ ಕೂಡ ದೊಡ್ಡ ಆಧ್ಯಾತ್ಮಿಕತೆ ಇದೆ. ಅದು ಅಷ್ಟು ಹೇಳ್ತಾ ಕೂತ್ಕೊಂಡ್ರೆ ಭಾಗವತ ಮುಗಿಯೋದಿಲ್ಲ. ಅದು ಅಲ್ಲೆಲ್ಲಿ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ನಾನು ತಿಳಿಸ್ತೇನೆ. ಪರಮಾತ್ಮ ಇಂಥ ಭಗವಂತ ನಮಗೆ ತನ್ನ ದರ್ಶನ ಅಂತನೂ ಅಮೃತವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಲಿ. ಶ್ರೀಕೃಷ್ಣ ಅರ್ಪಣಮಸ್ತು.